ಕಳಿಸ್ತೀನಿ. ಆ ಟೀಮ್ ಏನ್ ಕೇಳುತ್ತೋ ಅಷ್ಟನ್ನು ತುಂಬಿಸಿ ನಮ್ಗೆ ರಫೇಲ್ ಕೊಡಬೇಕು ಅಂತ ನರೇಂದ್ರ ಮೋದಿ ಒಪ್ಪಂದವನ್ನು ಅನೌನ್ಸ್ ಮಾಡಿ ಬಂದ್ಬಿಟ್ರು. ಮುಂದಿನ 14 ತಿಂಗಳುಗಳ ಕಾಲ ಈ ದೇಶದ ಏರ್ ಫೋರ್ಸ್ ಆಫೀಸರ್ಗಳು, ಈ ದೇಶದಲ್ಲಿ ಯಾರ್ಯಾರು ರಫೇಲ್ ನ ಚೌಕಶಿ ಮಾಡ್ಲಿಕ್ಕೆ ಬೇಕಾಗಿರುವಂತ ಎಲ್ಲರೂ 14 ತಿಂಗಳುಗಳ ಕಾಲ ಫ್ರಾನ್ಸಿಗೆ ಹೋಗಿ ಬಂದು ರಫೇಲ್ ಏನೇನು ಬೇಕೋ ಅದನ್ನು ಆಡ್ ಮಾಡಿಸ್ಕೊಂಡ್ರು. ಮಿಸೈಲ್ ಸಿಸ್ಟಮ್, ಟಾರ್ಗೆಟ್ ಸಿಸ್ಟಮ್, ಅದಕ್ಕೆ ಪೈಲಟ್ ಗಳಿಗೆ ಬೇಕಾಗಿರುವ ವ್ಯವಸ್ಥೆ ಎಲ್ಲವನ್ನು ಆಡ್ ಮಾಡಿಕೊಂಡು ಫುಲ್ಲಿ ಲೋಡೆಡ್ ರಫೇಲ್ ನ 1500 ಕೋಟಿ ರೂಪಾಯಿ ಒಪ್ಪಿಸಿಕೊಂಡ್ರು. ಕಾಂಗ್ರೆಸ್ನದ್ದು 500 ಕೋಟಿ ಇತ್ತು, ನರೇಂದ್ರ ಮೋದಿದು 1500 ಕೋಟಿ ರೂಪಾಯಿ ಆಯ್ತು. ಆದ್ರೆ ಯಾವ ರಫೇಲ್ ನಾವು ಕೊಂಡುಕೊಳ್ಳಿಕ್ಕೆ ಹೊರಟಿದ್ವೋ ಅದೇ ರಫೇಲ್ ನ ಸೌದಿ ಕೊಂಡುಕೊಂಡಿತ್ತು 1800 ಕೋಟಿ ಕೊಂಡುಕೊಂಡಿತ್ತು. ನಾವು ಅವರಿಗಿಂತ 300 ಕೋಟಿ ಕಡಿಮೆಗೆ ಚೌಕಶಿ ಮಾಡಿ ತಗೊಂಡ್ ಬಂದಿದ್ವಿ. ಆದ್ರೆ ರಾಹುಲ್ ಹೇಳ್ದ, ನೋಡಿ ನಾವು ತಗೊಂಡ್ ಬಂದಿರೋ ರಫೇಲು 500 ಕೋಟಿದಿತ್ತು, ನರೇಂದ್ರ ಮೋದಿ 1500 ಕೋಟಿ ರೂಪಾಯಿ, 1000 ರೂಪಾಯಿ ಮೋಸ ಆಗಿದೆ ಅಂತ. ಆವಾಗ ಯಾರ್ಯಾರೋ ಎಕ್ಸ್ಪ್ಲೈನ್ ಮಾಡಿದ್ರು ರಾಹುಲ್ ಗಾಂಧಿಗೆ, ಅಲ್ಲ ಕಣಪ್ಪ ಇದು ಹಿಂಗೆ ಮಿಸೈಲ್ ಸಿಸ್ಟಮ್ ಇದೆ, ಅದರಲ್ಲಿ ಟಾರ್ಗೆಟ್ ಸಿಸ್ಟಮ್ ಇದೆ, ಇದೊಂಥರ ಹೈ ಎಂಡ್ ಇನ್ನೋವಾ ಕಾರ್ ಇದ್ದಂಗೆ, ನಿಂದು ಲೋಯರ್ ಎಂಡ್ ಇನ್ನೋವಾ ಕಾರ್ ಇದ್ದಂಗೆ, ಅರ್ಥ ಮಾಡ್ಕೊಳಪ್ಪ. ಏನು ಹೇಳಿದ್ರು ಗೊತ್ತಾಗ್ಲಿಲ್ಲ. ಕೊನೆಗೆ ಒಂದು 5ನೇ ಕ್ಲಾಸಿನ ಮಗು ಒಂದು ವಿಡಿಯೋ ಮಾಡಿ ಹೇಳ್ತು, ನೀವೆಲ್ಲ ತುಂಬಾ ದೊಡ್ಡವರು ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ, ನಮ್ಮ ಏಜ್ ಗ್ರೂಪ್ನವ್ರಿಗೆ ನಾವು ಮಾಡ್ಕೋತೀವಿ, ನೀವು ಸುಮ್ಮನೆ ಇರಿ ಅಂದ್ಬಿಟ್ಟು ವಿಡಿಯೋ ಏನ್ ಮಾಡ್ತು ಗೊತ್ತಾ? ಅದು ಹೇಳ್ತು, ನೋಡಿ ರಾಹುಲ್ ಬಾಬಾ, ನೀವು ತಂದಿರೋದು ಈ ಜಾಮಿಟ್ರಿ ಬಾಕ್ಸ್ ತೋರಿಸ್ತದು, ಒಳಗೆ ಏನೂ ಇಲ್ಲ, ಖಾಲಿ. ಈ ಜಾಮಿಟ್ರಿ ಬಾಕ್ಸ್ ನೀವು ತಂದಿರಿ. ಆದ್ರೆ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಈ ಜಾಮಿಟ್ರಿ ಬಾಕ್ಸ್ ಅಲ್ಲಿ ಕಂಪಾಸ್ ಇಟ್ರು, ಕೋನ ಮಾಪಕ ಇಟ್ರು, ಈ ಜಾಮಿಟ್ರಿ ಎರೇಸರ್ ಇಟ್ರು, ಮೆಂಡರ್ ಇಟ್ರು, 2 ಪೆನ್ ಇಟ್ರು, 2 ಪೆನ್ಸಿಲ್ ಇಟ್ರು, ಇದಕ್ಕೆ ಸ್ಕೆಚ್ ಪೆನ್ ತುಂಬಿಸಿದ್ರು, ಇದಕ್ಕೆ ಬೇಕಾಗಿರುವಂತ ಕಲರಿಂಗ್ ಬಾಕ್ಸ್ ಇಟ್ರು, ಎಲ್ಲವನ್ನು ನರೇಂದ್ರ ಮೋದಿ ಇಟ್ಟು ನನಗೆ ಈ ಜಾಮಿಟ್ರಿ ಬಾಕ್ಸ್ ತರಿಸಿದ್ರಲ್ಲ, ಇದು ಈ ಖಾಲಿ ಡಬ್ಬಕ್ಕಿಂತ ಕಾಸ್ಟ್ಲಿ ಆಗಿರುತ್ತೆ. ಈಗ ಅರ್ಥ ಆಯ್ತಾ ಅಂತ ರಾಹುಲ್ ಗಾಂಧಿ ಕೇಳಿದ್ರೆ ಅದು ಅರ್ಥ ಆಗಿದ್ದು ಡೌಟ್ ರಾಹುಲ್ ಗಾಂಧಿಗೆ. ಮಿತ್ರ, ಮಜಾ ಏನ್ ಗೊತ್ತೇನು? ನರೇಂದ್ರ ಮೋದಿ ಕೇಳಿದ್ರು, ಇದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನಿಂಗೆ ಯಾರು ಹೇಳಿದ್ರೆ ಅರ್ಥ ಆಗುತ್ತೆ? ರಾಹುಲ್ ಗಾಂಧಿ ಹೇಳಿದ, ರಕ್ಷಣಾ ಸಚಿವರ ಹತ್ರ ಹೇಳಿಸಿ. ನಿರ್ಮಲಾ ಸೀತಾರಾಮನ್ ಸಂಸತ್ನಲ್ಲಿ ಈ 2.5 ಗಂಟೆ ರಫೇಲ್ ಅಂದ್ರೆ ಏನು, ಅದು ಹೆಂಗಿರುತ್ತೆ ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡಿದ್ರು. ತಕ್ಷಣ ರಾಹುಲ್ ಗಾಂಧಿ ಹೇಳ್ದ, ನಾನು ರಕ್ಷಣಾ ಸಚಿವರನ್ನ ನಂಬಲ್ಲ. ಅರ್ಥ ಆಗಿಲ್ಲ ಅಂತ ಹೇಳಕ್ಕಾಗಲ್ವಲ್ಲ, ನಂಬಲ್ಲ ಅಂದ. ನೆಕ್ಸ್ಟ್ ಮೋದಿ ಕೇಳಿದ್ರು, ಇನ್ಯಾರ ಹತ್ರ ಹೇಳಿದ್ರೆ ನಂಬ್ತೀಯಪ್ಪ? ತಕ್ಷಣ ರಾಹುಲ್ ಗಾಂಧಿ ಹೇಳಿದ, ಸುಪ್ರೀಂ ಕೋರ್ಟ್ ಹತ್ರ ಹೇಳಿಸಿ. ನರೇಂದ್ರ ಮೋದಿ ಆಯ್ತು ಅಂದ್ರು. ಸುಪ್ರೀಂ ಕೋರ್ಟ್ಗೆ ಬೇಕಾದ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟರು, ಎವಿಡೆನ್ಸಸ್ ಕೊಟ್ಟರು. ಯಾಕೆ ರಾಹುಲ್ ಗಾಂಧಿಗೆ ಪೂರ್ತಿ ಎವಿಡೆನ್ಸಸ್ ಕೊಡ್ಲಿಲ್ಲ, ಸುಪ್ರೀಂ ಕೋರ್ಟಿಗೆ ಕೊಟ್ಟರು ಅಂತ ಒಂದು ಕಾರಣ ಹೇಳ್ತೀನಿ ಮಿತ್ರರೇ. ಈ ರಾಹುಲ್ ಗಾಂಧಿಗೆ ಚೂ ಬಿಟ್ಟಿರೋದು ಚೈನಾದವರು. ಹೆಂಗಾದ್ರೂ ಮಾಡಿ ರಫೇಲ್ ಒಳಗೆ ಏನೇನಿದೆ ಅಂತ ಮೋದಿ ಹತ್ರ ಬಾಯಿ ಬಿಡಿಸ್ಬಿಡು ಅಂತ. ರಫೇಲ್ ಒಳಗೆ ಯಾವ ತರದ ಟಾರ್ಗೆಟ್ ಸಿಸ್ಟಮ್ ಇದೆ ಅಂತ ಗೊತ್ತಾಗ್ಬಿಟ್ರೆ ಅದಕ್ಕೆ ತಕ್ಕಂತ ರಕ್ಷಣೆ ತಾನ್ ಮಾಡ್ಕೊಂಡ್ ಬಿಡ್ಬೋದು. ಅವಾಗ ರಫೇಲ್ಗೆ ಹೆದರ್ಬೇಕಾಗಿಲ್ಲ ಅಂತ ಚೀನಾ ತಯಾರಿ. ಆದ್ರೆ ನರೇಂದ್ರ ಮೋದಿ ಹೇಳಿದ್ದಾರೆ, ತಿಪ್ಪರ್ಲಾಗ ಹೊಡೆದ್ರು, ಇದನ್ನ ಯಾರಿಗೂ ಬಾಯಿ ಬಿಡ್ಲಿಕ್ಕೆ ಸಿದ್ಧ ಇಲ್ಲ. ರಫೇಲ್ ನಾವು ಚೈನಾ ಎದುರಿಸ್ತೀವಿ ಅಂತ ನರೇಂದ್ರ ಮೋದಿ. ಯಾವಾಗ ಈ ವಿಷಯ ಸುಪ್ರೀಂ ಕೋರ್ಟಿಗೆ ಗೊತ್ತಾಯ್ತೋ, ಓಪನ್ ಮಾಡಿದ ಫೈಲ್ ಅನ್ನ ಸುಪ್ರೀಂ ಕೋರ್ಟ್ ಹಂಗೆ ಮುಚ್ಚಿ ಗಂಟು ಕಟ್ಟಿ, ರಫೇಲ್ ನಲ್ಲಿ ಏನೂ ಪ್ರಾಬ್ಲಮ್ ಆಗಲಿಲ್ಲ, ನೀವು ದಯಮಾಡಿ ಮುಂದುವರಿಸಿ ಅಂತ ಸರ್ಕಾರಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತು. ರಾಹುಲ್ ಗಾಂಧಿ ಅವ್ರು ಪ್ರೆಸ್ ಮೀಟ್ ಮಾಡಿ ಏನು ಹೇಳೋದು ಗೊತ್ತಾ? ನಾನು ಸುಪ್ರೀಂ ಕೋರ್ಟ್ ನಂಬಲ್ಲ. ಆಯ್ತು, ಇನ್ನೊಂದೆರಡು ತಿಂಗಳು ರಫೇಲ್ ನಡೀತಿತ್ತು. ಕೊನೆಗೆ ಮೋದಿ ಕೇಳಿದ್ರೆ, ಆಯ್ತಪ್ಪ, ರಕ್ಷಣಾ ಸಚಿವರನ್ನು ನಂಬಲಿಲ್ಲ, ಸುಪ್ರೀಂ ಕೋರ್ಟ್ ನಂಬಲಿಲ್ಲ, ಇನ್ಯಾರು ಹೇಳಿದ್ರೆ ಒಪ್ಕೊಳ್ತೀಯ? ತಕ್ಷಣ ಹೇಳ್ದ, ಕಂಟ್ರೋಲರ್ ಆಡಿಟರ್ ಜನರಲ್ CAG ಹೇಳಿದ್ರೆ ಒಪ್ಕೊಳ್ತೀನಿ ಅಂತ. ಮೋದಿ ಆಯ್ತು ಅಂದ್ರು. CAG ಎಲ್ಲ ಡೀಟೇಲ್ಸ್ ಕೊಟ್ರು, ಇದು ನೋಡಿ ಅಂತ ಹೇಳಿದ್ರು. CAG ಸಂಸತ್ ಅಧಿವೇಶನದ ಕೊನೆಯ ದಿನದ ವೇಳೆಗೆ ಟೋಟಲ್ ಆಡಿಟ್ ರಿಪೋರ್ಟ್ ನ ಟೇಬಲ್ ಮಾಡಿತು. ಆ ಟೇಬಲ್ ಅಲ್ಲಿ ಇಟ್ಕೊಂಡು ಅದನ್ನು ಓದಿದ್ರೆ ಏನಿತ್ತು ಗೊತ್ತಾ? ಯಾವ ಒಪ್ಪಂದಕ್ಕೆ ಕಾಂಗ್ರೆಸ್ ಸಿದ್ಧವಾಗಿತ್ತು, ನರೇಂದ್ರ ಮೋದಿ ತರ್ತಾ ಇರುವಂತ ವಿಮಾನ ಅಂದ್ರೆ ಬೇಸಿಕ್ ಮಾಡೆಲ್ ನ ವಿಮಾನ ಕಾಂಗ್ರೆಸ್ ಒಪ್ಪಂದಕ್ಕಿಂತ 2.6% ಕಡಿಮೆ ರೇಟ್ ಇದೆ. ಇದು ರೇಟ್ ಎಷ್ಟು ಕಡಿಮೆ ಅಂದ್ರೆ, ನಾವು ಈ 5 ವರ್ಷಗಳಲ್ಲಿ ಆಗಿರುವ ಬೆಲೆ ಏರಿಕೆಯನ್ನು ಲೆಕ್ಕ ಹಾಕಲಿಲ್ಲ. ಬೆಲೆ ಏರಿಕೆಯನ್ನು ಲೆಕ್ಕ ಹಾಕಿದ್ರೆ ಇದು ಡ್ಯಾಮ್ ಚೀಪು ಅಂತ. ಅಂದ್ರೆ ಕಾಂಗ್ರೆಸ್ ಹೇಳಿದ್ದಕ್ಕಿಂತ 18ರಿಂದ 19% ಕಡಿಮೆ ರೇಟಿಗೆ ನರೇಂದ್ರ ಮೋದಿ ಚೌಕಶಿ ಮಾಡಿ ಈ ದೇಶಕ್ಕೆ ರಫೇಲ್ ನ ತಗೊಂಡು ಬಂದಿದ್ರು ಅಂತ ಕಂಟ್ರೋಲರ್ ಆಡಿಟರ್ ಜನರಲ್ ಆಡಿಟ್ ರಿಪೋರ್ಟ್ ಕೊಟ್ರು. ನಿಮ್ಗೆ ಅರ್ಥ ಆಯ್ತು? ರಾಹುಲ್ ಅವ್ರು ಪ್ರೆಸ್ ಮೀಟ್ ಕರೆದು ಹೇಳ್ದ, ನಾನು CAG ನಂಬಲ್ಲ. ಏನ್ ಕರ್ಮರಿ,
ನನಗೆ ಕಾಂಗ್ರೆಸ್ಸಿನ ಲೀಡರ್ಗಳು ನೋಡಿದಾಗ ಅಯ್ಯೋ ಪಾಪ ಅನ್ಸುತ್ತೆ. ಒಬ್ಬರಿಗಿಂತ ಒಬ್ರು ಬುದ್ಧಿವಂತರು. ರಾಹುಲ್ ಗಾಂಧಿಯ ಕೆಳಗೆ ಒಂದು ರಾಷ್ಟ್ರಾಧ್ಯಕ್ಷ ಅಂತ ಕೈ ಕಟ್ಕೊಂಡು ನಿಂತ್ಕೋಬೇಕಲ್ರಿ. ರಫೇಲ್ ಏನು ಅಂತಾನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದ ರಾಹುಲ್ ಯಾವ ಸ್ಥಿತಿಗೆ ಬಂದು ನಿಂತಿದ್ದಾರೆ ಇವತ್ತು ಅಂತಂದ್ರೆ ಮಿತ್ರರೇ, ಇವತ್ತು ಈ ದೇಶಕ್ಕೆ ರಫೇಲ್ ಬರೋದ್ರಿಂದ ಏನಾಗುತ್ತೆ ಅಂತ ಸೂಕ್ಷ್ಮವಾಗಿ ಒಂದೇ ಮಾತಲ್ಲಿ ಹೇಳಬೇಕು ನಿಮಗೆ. ಈ ದೇಶದ ಏರ್ ಚೀಫ್ ಮಾರ್ಷಲ್ ಒಂದು ಮಾತನ್ನು ಹೇಳಿದ್ರು, ಅಕಸ್ಮಾತ್ ರಫೇಲ್ ನಮ್ಮ ಹತ್ರ ಇಷ್ಟೊತ್ತಿಗೆ ಇದ್ದಿದ್ರೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಥ್ರಿಲ್ ಆಯ್ತು ನಂಗೆ ಅವ್ರು ಹೇಳಿದ್ದಿನ, ರಫೇಲ್ ನಮ್ಮ ಹತ್ರ ಇದ್ದಿದ್ರೆ ನನ್ನ ದೇಶದ ವಿಮಾನಗಳು ಪಾಕಿಸ್ತಾನದ ಒಳಕ್ಕೆ ಹೋಗಬೇಕಾಗಿರ್ಲಿಲ್ಲ, ನಾವು ಇಲ್ಲೇ ಕುಳಿತುಕೊಂಡು ಪಾಕಿಸ್ತಾನದ ಬಾಲಾಕೋಟ್ ಮೇಲೆ ಅಟ್ಯಾಕ್ ಮಾಡಬಹುದಾಗಿತ್ತು. ರಫೇಲ್ ನ ಕೆಪಾಸಿಟಿ ಅಷ್ಟು ಅಂತಂದ್ರು. ಅಷ್ಟಕ್ಕೂ ನಿಲ್ಲಿಸದೆ ಅವ್ರು ಏನ್ ಹೇಳಿದ್ರು ಗೊತ್ತಾ, ಒಂದು ಸಲ ರಫೇಲ್ ಬಂದು ನಿಂತ್ಕೊಳ್ಳಿ, ಪಾಕಿಸ್ತಾನದ ಸೈನಿಕರು ಲೈನ್ ಆಫ್ ಕಂಟ್ರೋಲ್ ಹತ್ರ ನಿಲ್ದೇ ಇರೋ ತರ ಮಾಡ್ತೀನಿ, ನಾನು ನಿಮ್ಗೆ ಪ್ರಾಮಿಸ್ ಕೊಡ್ತೀನಿ, ಇದು ರಫೇಲ್ ನ ಕೆಪಾಸಿಟಿ ಅಂತ. ಇಂಥ ರಫೇಲು 10 ವರ್ಷಗಳ ಕಾಲ, ಅಟಲ್ಜಿ ಬಿಟ್ಟ ನಂತರ 10 ವರ್ಷಗಳ ಕಾಲ ಒಂದು ರಫೇಲ್ ನ ತರಲಿಕ್ಕೆ ಕಾಂಗ್ರೆಸ್ ಹತ್ರ ಯಾಕೆ ಸಾಧ್ಯ ಆಗ್ಲಿಲ್ಲ ಅಂತ ಒಂದು ಸಲ ಕೇಳಿ ನೋಡಿ, ಒಬ್ಬನಿಗಾದ್ರೂ ಉತ್ತರ ಕೊಡುವ ತಾಕತ್ತಿದೆಯಾ ಅಂತ. ಮಿತ್ರ, ನರೇಂದ್ರ ಮೋದಿ ಬರೋವರೆಗೂ ಈ ದೇಶದ ಸೈನ್ಯದ ಸ್ಥಿತಿ ಹೆಂಗಿತ್ತು ಗೊತ್ತೇನು? ನಾನು ನಿಮ್ಗೆ ಅರ್ಥ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ, ನಾನು ಬಹಳ ದುಃಖದಿಂದಲೂ ಹೇಳ್ಕೊಳ್ತೀನಿ. ವಿಂಗ್ ಕಮಾಂಡರ್ ಅಭಿನಂದನ್ ಯಾಕೆ ಪಾಕಿಸ್ತಾನದಕ್ಕೆ ವಶವಾದ್ರು ಗೊತ್ತೇನು? ಯಾಕೆ ವಶವಾದ್ರು ಅಂತಂದ್ರೆ, ಪಾಕಿಸ್ತಾನ ತೆಗೆದುಕೊಂಡು ಬಂದ ವಿಮಾನಗಳು F-16 ಅಮೆರಿಕಾದ ಅತ್ಯಾಧುನಿಕ ವಿಮಾನಗಳು, 10-12 ವರ್ಷಗಳಷ್ಟು ಹಳೆಯದಟ್ಟೆ. ಆ ವಿಮಾನಗಳನ್ನ ಪಾಕಿಸ್ತಾನ ತಗೊಂಡು ಬಂದಾಗ ಈ ದೇಶದ ವಿಂಗ್ ಕಮಾಂಡರ್ ಅಭಿನಂದನ್ ತನ್ನ ಅತ್ಯಂತ ಹಳೆಯ 50 ವರ್ಷಗಳಷ್ಟು ಹಳೆಯ ಯಾವುದನ್ನ ಡಿಸ್ಕಾರ್ಡ್ ಮಾಡಿ ಹೊಸ ವಿಮಾನ ತರಬೇಕಿತ್ತು ನಾವು, ಆ 50 ವರ್ಷಗಳಷ್ಟು ಹಳೆಯ MiG-21 ಅಲ್ಲಿ ತಿರುಗಾಡ್ತಿದ್ದ ಆಕಾಶದಲ್ಲಿ. ಯಾವಾಗ ಆ ಕಡೆಯಿಂದ ವಿಮಾನಗಳು ಬರ್ತಿವೆ ಅಂತ ಗೊತ್ತಾಯ್ತೋ, ತಾನು ಆದಷ್ಟು ಬೇಗ ಅವರಿಗೆ ರಿಯಾಕ್ಟ್ ಮಾಡಬೇಕು ಅಂತ ಡಾಗ್ ಫೈಟ್ ಗೆ ತಾಕೊಂಡು ಒಂದು F-16 ಹೊಡೆದು ಉರುಳಿಸುವಾಗ ಅವನಿಗೆ ಗೊತ್ತಾಯ್ತು, ಈ ಡಾಗ್ ಫೈಟ್ ನಲ್ಲಿ ಗೊತ್ತಾಗದೆ ನಾನು ಪಾಕಿಸ್ತಾನದ ಏರಿಯಾಕ್ಕೆ ಬಂದ್ಬಿಟ್ಟಿದ್ದೀನಿ ಅಂತ. ತಪ್ಪಿಸ್ಕೊಳ್ಳಿಕ್ಕೆ ಇದ್ದ ಮೆಥಡ್ ಏನ್ ಗೊತ್ತೇನು? ಹೈಟಿಗೆ ಹೋಗ್ಬೇಕು, ಅಲ್ಲಿಂದ ಹಾಗೆ ಶಿಫ್ಟ್ ಆಗ್ಬಿಟ್ರೆ ತಪ್ಪಿಸ್ಕೊಂಡು ಹೋಗ್ಬೋದು ಅಂತಿರುವಾಗ, ಹೈಟಿಗೆ ಹೋಗೋ ವೇಳೆಗೆ ಇಂಜಿನ್ ಕೈ ಕೊಡ್ತೀರಿ. ಒಂದು ಯಾವ ವಿಮಾನ? 50 ವರ್ಷಗಳಷ್ಟು ಹಳೆಯ ವಿಮಾನ ಇಂಜಿನ್ ಕೈ ಕೊಟ್ಟಿದ್ದರ ಪರಿಣಾಮವಾಗಿ ಇನ್ನೇನೂ ಮಾಡ್ಲಿಕ್ಕಾಗದೆ ಆಗ ಅವನು ಎಜೆಕ್ಟ್ ಬಟನ್ ಒತ್ತಿ ಕೆಳಗೆ ಬಿದ್ದಿದ್ದು. ಅದು ಬಿದ್ದಿದ್ದು ದುರ್ದೈವವಶಾತ್ ಪಾಕಿಸ್ತಾನದ ಹತ್ರ ಹೋಗ್ಬಿದ್ದ. ಯಾರಾದ್ರೂ ಒಬ್ಬ ಕಾಂಗ್ರೆಸ್ ಲೀಡರ್ನ ಕೇಳಿ, ಯಾಕೆ 50 ವರ್ಷಗಳಷ್ಟು ಹಳೆಯದಾಗಿರುವಂತಹ ವಿಮಾನಗಳನ್ನ ಈ ದೇಶದಲ್ಲಿ ಕಾಪಾಡ್ಕೊಂಡು ಬಂದ್ರಿ? ಯಾಕೆ ಹೊಸ ವಿಮಾನಗಳನ್ನ ತರ್ಲಿಕ್ಕಾಗ್ಲಿಲ್ಲ? ಹೊಸ ವಿಮಾನಗಳನ್ನ ಕೊಂಡುಕೊಳ್ಳುವ ದುಡ್ಡು ಎಲ್ಲಿಗೋಯ್ತು? ಸೋನಿಯಾ ಮೇಡಮ್ ಕೇಳಿದ್ರು ಅಂತ ಆಗಸ್ಟಾ ವೆಸ್ಟರ್ನ್ ಹೆಲಿಕಾಪ್ಟರ್ ತರಿಸ್ಕೊಟ್ರಲ್ಲ ಈ ದೇಶದ ರಕ್ಷಣೆಗೆ ಅಂತ, ರಫೇಲ್ಗೆ ದುಡ್ಡಿಲ್ಲ ಅಂದ್ರಲ್ಲ, ನಾಚಿಕೆ ಆಗ್ಲಿಲ್ವಾ ನಿಮ್ಗೆ ಅಂತ ಈ ದೇಶದ ಕಾಂಗ್ರೆಸ್ಸಿಗರನ್ನ ಪ್ರಶ್ನೆ ಮಾಡುವಂತ ಹೊತ್ತು ನಿಮಗೆ ಬಂದಿದೆ ಅಂತ. ಮಿತ್ರರೇ, ನಾನು ಪ್ರಶ್ನೆ ಕೇಳೋದು ಹೆಂಗ್ ಗೊತ್ತಾ? ನನಗಾದ್ರೂ ಪ್ರಶ್ನೆ ಕೇಳಲಿಕ್ಕೆ ಮೈಕ್ ಇದೆ, ಆದ್ರೆ ಯಾರ್ಯಾರಿಗೆ ಮೈಕ್ ಸಿಗಲ್ವೋ ಅವರಿಗೆ ಪ್ರಶ್ನೆ ಕೇಳಲಿಕ್ಕೆ 23ನೇ ತಾರೀಕು ವೋಟಿಂಗ್ ಇದೆ ಅಂತ. ಅದು ಪ್ರಶ್ನೆ ಕೇಳುವಂತ ಜಾಗ. ನೀವು ಯಾವಾಗ ಕಮಲದ ಬಟನ್ಗೆ ವೋಟ್ ಮಾಡ್ತೀರೋ, ಕಮಲದ ಬಟನ್ ಒತ್ತುತ್ತೀರೋ, ಆಗೆಲ್ಲ ಈ ಪ್ರಶ್ನೆಗಳನ್ನ ಕಾಂಗ್ರೆಸ್ಸಿಗರಿಗೆ ಕೇಳ್ತಿದ್ದೀರಿ ಅಂತ ಅರ್ಥ. ಇವತ್ತು ನನ್ನ ಮಿತ್ರ ಒಬ್ಬ ಒಂದು ಮೆಸೇಜ್ ಕಳಿಸಿದ್ದ, ತುಂಬಾ ಓಡ್ತಿದ್ದೆ ಫೇಸ್ಬುಕ್ ನಲ್ಲಿ. ಅವನೇನ್ ಹೇಳಿದಾನೆ ಅಂತಂದ್ರೆ, ನಾನಿವತ್ತು ವೋಟ್ ಮಾಡುವ ಮೂಲಕ ದೇಶದ ಒಳಗೆ ಅಡಗಿದ್ದ ಭಯೋತ್ಪಾದಕರನ್ನ ಕೊಲ್ಲುವಲ್ಲಿ ನನ್ನ ಕೆಲಸ ನಾನು ಮಾಡಿದ್ದೀನಿ ಅಂತ. ಏನ್ ಚೆನ್ನಾಗಿದೆ. ನಾನು ಯಾತಕ್ಕೋಸ್ಕರ ಮಾಡ್ತಿದ್ದೀನಿ? ಬಾರ್ಡರ್ ಅಲ್ಲಿ ಸೈನಿಕರು ಹೊರಗಿನ ಭಯೋತ್ಪಾದಕರನ್ನ ಕೊಂದರೆ ನಾನು ವೋಟ್ ಮಾಡುವ ಮೂಲಕ ಒಳಗಿನ ಭಯೋತ್ಪಾದಕರನ್ನ ಕೊಲ್ತೀನಿ ಅಂತ ಈ ದೇಶದಲ್ಲಿ ನಾವು ಹೇಳೋದಿದೆಯಲ್ಲ ಮಿತ್ರರೇ, ಇದು ಬದಲಾವಣೆಯ ಹೊತ್ತು ಅಂತ. ಈ ಕಾರಣಕ್ಕೆ ನಾನು ಇಲ್ಲಿ ಬಂದು ನಿಂತಿರೋದು. ಈ ದೇಶದ ಸೈನ್ಯದ ಮಾಡರ್ನೈಸೇಷನ್ ನ ಪೂರ್ತಿ ಹಾಳು ಮಾಡಿದ್ದು ಕಾಂಗ್ರೆಸ್. ಈ ದೇಶದ ಸೈನಿಕರಿಗೆ ನೆನ್ಪಿಟ್ಕೊಳ್ಳಿ, ಈ ದೇಶದ ಸೈನಿಕರಿಗೆ 1987ರಲ್ಲಿ ಬೋಫೋರ್ಸ್ ಗನ್ನುಗಳನ್ನು ತಂದುಕೊಟ್ಟ ನಂತರ, ಯಾವುದರಲ್ಲಿ ರಾಜೀವ್ ಗಾಂಧಿ ದೊಡ್ಡ ಹಗರಣ ಮಾಡಿ ಸಿಕ್ಕಾಕೊಂಡ್ರಲ್ಲ, ಆ ಬೋಫೋರ್ಸ್ ಗನ್ನುಗಳನ್ನು ತಂದುಕೊಟ್ಟ ನಂತರ ನರೇಂದ್ರ ಮೋದಿ ಬರೋವರೆಗೆ ಇನ್ನೊಂದು ಗನ್ನೇ ಬಂದಿರಲಿಲ್ಲ. ನರೇಂದ್ರ ಮೋದಿ ಮೊನ್ನೆ M777 ಟ್ಯಾಂಕ್ಗಳನ್ನು ತಂದಿದ್ದಾರೆ. ನರೇಂದ್ರ ಮೋದಿ ಮೊನ್ನೆ ಈ ದೇಶಕ್ಕೆ ಧನುಷ್ ಟ್ಯಾಂಕ್ಗಳನ್ನ ಇಂಡಕ್ಟ್ ಮಾಡಿಸಿದ್ದಾರೆ. ನರೇಂದ್ರ ಮೋದಿ ಈ ದೇಶಕ್ಕೆ K9 ವಜ್ರಗಳನ್ನ ತರಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಬಂದ ಮೇಲೆ ಈ ದೇಶದಲ್ಲಿ ಇದರ ಕುರಿತಂತೆ ರಿಸರ್ಚ್ ಶುರುವಾಗಿದೆ. ನರೇಂದ್ರ ಮೋದಿ ಈ ದೇಶಕ್ಕೆ ಬಂದ ನಂತರ ಈ ದೇಶದಲ್ಲಿ ಸಬ್ಮೆರಿನ್ಗಳನ್ನು ತಯಾರು ಮಾಡಿ ಅದಕ್ಕೆ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಗಳನ್ನ ಕೂರಿಸುವಂತ ತಯಾರಿ ಶುರುವಾಗಿದೆ. ಇದು ನರೇಂದ್ರ ಮೋದಿ ಬಂದ ಮೇಲೆ ಆಗಿರುವಂತದ್ದು. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ನಾನೊಂದು ಕೆಲವೊಂದು ಸೂಕ್ಷ್ಮ ಸಂಗತಿಗಳನ್ನು ಹೇಳ್ತೀನಿ ನಿಮ್ಗೆ. ಈ ದೇಶ ಇನ್ಸಾಸ್ ರೈಫಲ್ಗಳನ್ನ ಬಳಸ್ತಿತ್ತು. ಇನ್ಸಾಸ್ ರೈಫಲ್ ಅಂದ್ರೆ ಏನ್ ಗೊತ್ತೇನು? ಅದು ಭಾರತೀಯರೇ ತಯಾರು ಮಾಡಿದ್ದು. ಆದರೆ ದುರ್ದೈವವಶಾತ್ 2-2.5 ಗಂಟೆ ಏನಾದ್ರೂ ಅದ್ರ ಜೊತೆ ಫೈಟ್ ಮಾಡಿದರೆ ಅದು ಹೀಟ್ ಆಗಿ ಜಾಮ್ ಆಗ್ಬಿಡ್ತಿತ್ತು.
ನನಗೊಬ್ಬ ಸೈನಿಕ ಅವನು ತಮಾಷೆ ಮಾಡ್ತಿರ್ತಾನೆ, ಇನ್ಸಾಸ್ ರೈಫಲ್ ಜಾಮ್ ಆದ್ರೆ ಅದನ್ನ ಮತ್ತೆ ಸರಿ ಮಾಡೋದು ಹೆಂಗಂತೆ ಗೊತ್ತಾ? ಹೇಗೆ ಮೊಬೈಲ್ ನ ಸ್ವಿಚ್ ಆಫ್ ಮಾಡಿ ಆನ್ ಮಾಡ್ತೀವೋ ಹಂಗೆ ಇನ್ಸಾಸ್ ರೈಫಲ್ ನ ಪೂರ್ತಿ ಓಪನ್ ಮಾಡಿ ಮತ್ತೊಂದ್ಸಲ ಎಲ್ಲವನ್ನು ವರಸೆ ಹಾಕಿದ್ರೆ ಮತ್ತೆ ಸರಿ ಹೋಗೋದಂತೆ. ಇಮ್ಯಾಜಿನ್ ಮಾಡಿ, ಎದುರುಗಡೆ ಪಾಕಿಸ್ತಾನ ಇಂಡಿಯಾ ವಾರ್ ನಡೀತಾ ಇದೆ, ಇನ್ಸಾಸ್ ರೈಫಲ್ ಹಿಡ್ಕೊಂಡು ನಿಂತಿರ್ತೀವಿ, ಒಂದ್ 2-2.5 ಗಂಟೆ ಫೈಟ್ಗೆ ಇದು ಜಾಮ್ ಆಯ್ತು, ಎದುರುಗಡೆಯಿಂದ ಗುಂಡಿನ ದಾಳಿ ಆಗ್ತಿದೆ, ಇವನು ಬೋಲ್ಟು ನಟ್ಟು ತಗೊಂಡು ಇದನ್ನ ಓಪನ್ ಮಾಡ್ಕೊಂಡು ಕೂತ್ಕೊಳ್ಳೋದ? ಏನ್ ಯೋಚನೆ ಮಾಡೋದು ನಾವು? ನಮ್ಗೊಂದು ಕಾಮನ್ ಸೆನ್ಸ್ ಇಲ್ವಾ ಈ ದೇಶದ ಸೈನಿಕನಿಗೆ ಎಂತ ಗನ್ ಕೊಡಬೇಕು ಅಂತ? ನರೇಂದ್ರ ಮೋದಿ ಅಮೆರಿಕಾದಿಂದ ಅತ್ಯಾಧುನಿಕ ಸ್ನೈಪರ್ ರೈಫಲ್ಗಳಿಗೆ ಆರ್ಡರ್ ಮಾಡಿದ್ರು. 7 ಲಕ್ಷ ಸ್ನೈಪರ್ ರೈಫಲ್ಗಳು, 70,000 ಕೋಟಿ ರೂಪಾಯಿ ಡೀಲು ಬೇಕು ಅಂತ ನರೇಂದ್ರ ಮೋದಿ ಆರ್ಡರ್ ಮಾಡಿದ್ರು. ಅದರ ಪರಿಣಾಮ ಮೊನ್ನೆ ಇತ್ತೀಚೆಗೆ ಸ್ನೈಪರ್ ರೈಫಲ್ಗಳು ಭಾರತಕ್ಕೆ ಬಂದು ಮೊದಲನೇ ಕನ್ಸೈನ್ಮೆಂಟ್ ಬಂತು. ಈ ದೇಶ ಯಾರ ಮೇಲೆ ಅದನ್ನ ಪ್ರಯೋಗ ಮಾಡಿ ನೋಡೋದು, ಒಂದು ಡಮ್ಮಿ ಟೆಸ್ಟ್ ಮಾಡಬೇಕಲ್ಲ. ಅದಕ್ಕೆ ಈ ದೇಶದ ಸೈನಿಕರು ಹೇಳಿದ್ರು, ಡಮ್ಮಿ ಟೆಸ್ಟ್ ಬೇಡ ಸರ್, ಪಾಕಿಸ್ತಾನದ ಮೇಲೆ ಒಂದು ಟ್ರೈ ಮಾಡೋಣ. ಹೊಸ ಗನ್ನುಗಳು ಇತ್ತೀಚೆಗಾಗಿದ್ದ ಘಟನೆ, ಟ್ರೈ ಮಾಡೋಣ ಅಂತ ಹೇಳಿದ್ರು. ಈ ಗನ್ನಿನ ವೈಶಿಷ್ಟ್ಯ ಏನು ಅಂತಂದ್ರೆ, ಇದು ಗೋಡೆಗಳನ್ನು ಭೇದಿಸಿ ಹೋಗಬಲ್ಲಂತ ಗುಂಡುಗಳನ್ನ ಹಾರಿಸಬಲ್ಲದ್ದು ಅಂತ ಹೇಳ್ತಾರೆ ಸ್ನೈಪರ್ ರೈಫಲ್ಗಳ ಬಗ್ಗೆ. ಅದನ್ನ ನಾವು ಪ್ರಯತ್ನ ಪಡೋಣ ಅಂತ ಹೇಳಿ ಅಟ್ಯಾಕ್ ಮಾಡಿದ್ರು. ಯಾಕೆ ಅಟ್ಯಾಕ್ ಮಾಡಿದ್ರು ಅಂದ್ರೆ, ಪಾಕಿಸ್ತಾನ ನಿರಂತರ ಭಾರತದ ಮೇಲೆ ದಾಳಿ ಮಾಡ್ತಿತ್ತಲ್ಲ, ಒಂದು ಪಾಠ ಕಲಿಸಬೇಕು ಅಂತ ಹೊಸ ಗನ್ನಿನ ದಾಳಿ ಹೇಗಿತ್ತು ಅಂದ್ರೆ, ಪಾಕಿಸ್ತಾನದ ಬಂಕರ್ ನಲ್ಲಿದ್ದ 12 ಪಾಕಿ ಸೈನಿಕರು ಒಂದೇ ಸಲಕ್ಕೆ ಅವ್ರ ಕತೆ ಮುಗಿತು, ಹೆಲಿಕಾಪ್ಟರ್ಗಳಲ್ಲಿ ತಂದು ಅಷ್ಟು ಜನರನ್ನ ಹೊತ್ಕೊಂಡು ಹೋದ್ರು. ಪರಿಣಾಮ ಏನಾಯ್ತು ಅಂದ್ರೆ, ಪಾಕಿಸ್ತಾನದ ಬಂಕರ್ ಮೇಲೆ ಪಾಕಿಸ್ತಾನದ ಉಲ್ಟಾ ಫ್ಲಾಗ್ ಹಾಕಿರುವಂತ ಧ್ವಜ ಹಾರಾಡ್ತಿತ್ತು. ಸೈನಿಕರು ಅದನ್ನು ರೆಕಾರ್ಡ್ ಮಾಡಿ ಟ್ವೀಟ್ ಮಾಡಿದ್ರು. ಏನ್ ಟ್ವೀಟ್ ಮಾಡಿದ್ರು ಗೊತ್ತಾ? ಯಾವತ್ತು ಪಾಕಿಸ್ತಾನದ ಬಂಕರ್ಗಳಲ್ಲಿ ಉಲ್ಟಾ ಪಾಕಿಸ್ತಾನದ ಧ್ವಜ ಇರುತ್ತೋ ಅದರ ಮೆಸೇಜ್ ಅವ್ರ ಹೈಯರ್ ಆಫೀಸರ್ಗಳಿಗೆ ಏನು ಅಂದ್ರೆ, ನಾವು ತುಂಬಾ ಡೇಂಜರಸ್ ಕಂಡೀಷನ್ ಅಲ್ಲಿ ಇದ್ದೀವಿ, ಹೇಗಾದ್ರೂ ಮಾಡಿ ನಮ್ಮನ್ನ ಕಾಪಾಡಿ ಎನ್ನುವಂತ ಸಂದೇಶವನ್ನ ಆಫೀಸಿಗೆ ಕೊಡದಂತೆ. ಅಂದ್ರೆ ಪಾಕಿಸ್ತಾನದ ಬಂಕರ್ಗಳು ನಾವು ಡೇಂಜರ್ ಅಲ್ಲಿ ಇದ್ದೀವಿ ಅಂತ ಹೇಳ್ತಿದ್ಯಲ್ಲ, ಅದು ನರೇಂದ್ರ ಮೋದಿ ಬಂದ ಮೇಲೆ ಆಗಿದ್ದು. ಅವತ್ತಾದ್ರೂ ಮನಮೋಹನ್ ಸಿಂಗ್ರ ಕಾಲದಲ್ಲಿ ಹಿಂಗ್ ಆಗಿದ್ದು ನೋಡಿದ್ದೀರೇನು? ಈ ದೇಶದ ಸೈನಿಕರ ತಲೆ ಕಡ್ಕೊಂಡು ಹೋದ್ರೆ ಮನಮೋಹನ್ ಸಿಂಗ್ ಹೋಗಿ ಅಮೆರಿಕಾದ ಮುಂದೆ ಕಣ್ಣೀರಿಡ್ತಿದ್ರು. ನವಾಜ್ ಶರೀಫ್ ಹೇಳಿದ್ದ, ಏನ್ರೇ ನಿಮ್ ಪ್ರಧಾನಮಂತ್ರಿಗಳು ಹಳ್ಳಿ ಹೆಂಗ್ಸಿನ ತರ ಅಮೆರಿಕಾದ ಮುಂದೆ ಯಾವಾಗಲೂ ಕಣ್ಣೀರಿಡ್ತಾರೆ ಅಂತ ಆಡ್ಕೊಳ್ತಿದ್ದ ಇಂಡಿಯಾನ. ಈಗ ಆಡ್ಕೊಳ್ಳಿ ನರೇಂದ್ರ ಮೋದಿನ ದಮ್ಮಿದ್ರೆ ಮಾತಾಡ್ಲಿ. ಈಗ ಎಲ್ಲಿವರೆಗೂ ಆಗಿದೆ ಗೊತ್ತೇನು? ಬಾಲಾಕೋಟ್ ಸ್ಟ್ರೈಕ್ ಆದ್ಮೇಲೆ ಸ್ವಲ್ಪ ಮೆರಿತಾ ಇದ್ದ ಪಾಕಿಸ್ತಾನ ಎಷ್ಟು ಮೆತ್ತಗಾಗೋಗಿದೆ ಅಂತಂದ್ರೆ, ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗೋದು ಖಾತ್ರಿ ಅಂತ ಯಾವಾಗ ಇಮ್ರಾನ್ ಖಾನಿಗೆ ಗೊತ್ತಾಯ್ತೋ, ಇಮ್ರಾನ್ ಖಾನ್ ಏನ್ ಹೇಳಿದಾನೆ ಗೊತ್ತಾ? ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಆದರೆ ಭಾರತ ಮತ್ತು ಪಾಕಿಸ್ತಾನದ ಶಾಂತಿ ಮಾತುಕತೆಗಳು ಕಂಟಿನ್ಯೂ ಆಗ್ತವೆ ಅಂತ ನನಗೆ ವಿಶ್ವಾಸ ಇದೆ, ಬಹಳ ಒಳ್ಳೇದಾಗ್ಲಿ ಅಂತ. ಇದ್ದಕ್ಕಿದ್ದಂತೆ ಅಷ್ಟೇ ಅಲ್ಲ, ನೀವೆಲ್ಲರೂ ಹೆಮ್ಮೆ ಪಡಬಹುದಾದಂತ ಒಂದು ಸಂಗತಿ ಹೇಳ್ತೀನಿ. 2 ದಿನಗಳ ಮುಂಚೆ ಅಥವಾ 4 ದಿನಗಳ ಮುಂಚೆ ಅವನೇನ್ ಹೇಳಿದ್ದಾನೆ ಇಮ್ರಾನ್ ಖಾನ್ ಅಂತಂದ್ರೆ, ಪಾಕಿಸ್ತಾನದಲ್ಲಿ ಯಾವ್ಯಾವ ದೇವಸ್ಥಾನಗಳು ಧ್ವಂಸಗೊಂಡಿದ್ವೋ ಅದನ್ನೆಲ್ಲ ಪುನರುಜ್ಜೀವನಗೊಳಿಸ್ಲಿಕ್ಕೆ ನಾನು ಪೂರ್ತಿ ಪ್ರಯತ್ನ ಆಗ್ತೀನಿ ಅಂತ ಇಮ್ರಾನ್ ಖಾನ್ ಹೇಳಿದ್ದಾನಲ್ಲ. ಮಿತ್ರರೇ, ನೀವು ನರೇಂದ್ರ ಮೋದಿಗೆ 5 ವರ್ಷಗಳ ಹಿಂದೆ ಹಾಕಿದ ಓಟು ಏನಾಗಿ ಕನ್ವರ್ಟ್ ಆಗಿದೆ ಗೊತ್ತಾ? ಪಾಕಿಸ್ತಾನದಲ್ಲಿ ದೇವಸ್ಥಾನವಾಗಿ ಕನ್ವರ್ಟ್ ಆಗ್ತಿದೆ. ನೀವು 5 ವರ್ಷಗಳ ಹಿಂದೆ ನರೇಂದ್ರ ಮೋದಿಗೆ ಹಾಕಿದ ಓಟು ಏನಾಗಿ ಕನ್ವರ್ಟ್ ಆಗಿದೆ ಗೊತ್ತಾ? ಅಬುದಾಬಿಯಲ್ಲಿ, ಮುಸ್ಲಿಂ ಕಂಟ್ರಿನಲ್ಲಿ ಈ ದೇಶಕ್ಕೆ ಹಿಂದೂಗಳಿಗಾಗಿ ದೇವಸ್ಥಾನವಾಗಿ ಕನ್ವರ್ಟ್ ಆಗ್ತಾ ಇದೆ. ನೀವು ನರೇಂದ್ರ ಮೋದಿಗೆ ಹಾಕಿದ ಓಟು ಏನಾಗಿ ಕನ್ವರ್ಟ್ ಆಗಿದೆ ಗೊತ್ತಾ? ಜೂನ್ 21ಕ್ಕೆ ಇಡೀ ಜಗತ್ತು ಯೋಗ ಡೇ ಆಚರಣೆ ಮಾಡುವಂತೆ ಕನ್ವರ್ಟ್ ಆಗಿದೆ. ನೀವು ನರೇಂದ್ರ ಮೋದಿಗೆ 5 ವರ್ಷಗಳ ಹಿಂದೆ ಹಾಕಿದ ಓಟು ಇಡೀ ಜಗತ್ತು ಭಾರತವನ್ನ ಕಂಡಾಗ ನತಮಸ್ತಕವಾಗುವಂತೆ ಮಾಡಿದೆ. ನೀವು ನರೇಂದ್ರ ಮೋದಿ ಅವರಿಗೆ 5 ವರ್ಷಗಳ ಹಿಂದೆ ಹಾಕಿದ ಓಟು ಈ ದೇಶದ ತಿರಂಗ ಮುಗಿಲೆತ್ತರಕ್ಕೆ ಹಾರಾಡುವಂತೆ ಮಾಡಿದೆ. 5 ವರ್ಷಗಳ ಹಿಂದಿನ ಓಟಿಗೆ ಈ ಸಾಮರ್ಥ್ಯ ಇದೆ ಎಂದಾದರೆ, ಈ ವರ್ಷ ನೀವು ಮತ್ತೆ ಚಲಾಯಿಸುವಂತ ಓಟು ಭಾರತವನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ಬೋದು ಅಂತ ಇಮ್ಯಾಜಿನ್ ಮಾಡಿ. ಮಿತ್ರ, ನರೇಂದ್ರ ಮೋದಿ ಅವರನ್ನ ನಾನು ಬಹಳ ಹಿಂದಿನಿಂದ ಬಲ್ಲೆ. ಅವರ ಕೆಲಸಗಳ ಶೈಲಿ ಇದೆಯಲ್ಲ, ಅಷ್ಟು ಅದ್ಭುತವಾಗಿರುವಂಥದ್ದು. ಮೊದಲ 5 ವರ್ಷ ಹೆಂಗ್ ಕೆಲಸ ಮಾಡ್ತಾರೆ ಗೊತ್ತಾ? ಅವರು ಒಂಥರ ದೆವ್ವ ಮೈ ಮೇಲೆ ಬಂದು ಸೇರ್ಕೊಂಡಂಗೆ ಕೆಲಸ ಮಾಡ್ತಾರೆ. ಎಲ್ಲ ಸಿಸ್ಟಮ್ ಬೋಲ್ಟ್ ನಟ್ಟು ಬಿಡಿಸಿ ಗಿಡಿಸಿ ಅವ್ರಿಗೆ ಜೀವ ಹಿಂಡು ಬಿಡ್ತಾರೆ. ಮತ್ತೆ 5ನೇ ವರ್ಷ ವಾಪಸ್ ಬಂದಾಗ ಜೀವ ಹಿಂಡ್ಕೊಂಡು ಸುಸ್ತಾಗಿರ್ತಾರಲ್ಲ ಬೇರೆಯವರೆಲ್ಲ, ಅವರೆಲ್ಲ ನೀವೇನ್ ಹೇಳ್ತಿರೋ ಹಂಗೆ ಮಾಡ್ತೀವಿ ಅಂತ ಅವ್ರು ಹೇಳ್ದಂಗೆ ಕೇಳ್ಕೊಳ್ಳೋ ಸ್ಥಿತಿಗೆ ಬಂದ್ಬಿಡ್ತಾರೆ. ಈ ದೇಶದ ಸಿಸ್ಟಮ್ ಹೆಂಗ್ ಅಲಗಾಡಿಸ್ಬಿಟ್ಟಿದ್ದಾರೆ ಅಂತಂದ್ರೆ, ಈಗ ಎಲ್ಲರೂ ಸುಸ್ತಾಗ್ಬಿಟ್ಟಿದ್ದಾರೆ. ಅನೇಕ IAS ಆಫೀಸರ್ಗಳು ಹೆಂಗಿದ್ದಾರೆ ಗೊತ್ತಾ? ಅವ್ರು ಹೇಳ್ತಾರೆ, ಡೆಲ್ಲಿಯಿಂದ ಟ್ರಾನ್ಸ್ಫರ್ ಮಾಡ್ಬಿಟ್ರೆ ಸಾಕಪ್ಪ, ಎಲ್ಲಾದ್ರೂ ದೂರ ಕಳಿಸ್ಬಿಡ್ಲಪ್ಪ, ನರೇಂದ್ರ ಮೋದಿ ಜೊತೆಗೆ ಮಾತ್ರ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ದಿನಕ್ಕೆ 18-20 ಗಂಟೆ ಕೆಲಸ ಮಾಡುವ ಮಾಲೀಕನೊಂದಿಗೆ ಹೆಂಗ್ರಿ ಕೆಲಸ ಮಾಡೋದು? ಈಗ ಉದಾಹರಣೆಗೆ ಯೋಚನೆ ಮಾಡಿ, ನಿಮ್ ಮನೇಲಿ ಒಬ್ಬ ಕೆಲಸದವನಿದ್ದಾನೆ, ಅವನು ನೀವು ಮಲಗಿದ ಮೇಲೆ ಮಲ್ಕೋಬೇಕು, ನೀವು ಹೇಳೋ ಮುಂಚೆ ಎದ್ದು ಬರಬೇಕು ಅಂತ ರೂಲ್ ಇದೆ ಅಂತ ಇಟ್ಕೊಳ್ಳಿ.
ನೀವು ರಾತ್ರಿ 1 ಗಂಟೆಗೆ ಮಲಗಿ ಬೆಳಗ್ಗೆ 4 ಗಂಟೆಗೆ ಹೇಳ್ತೀರಾ ಅಂದ್ರೆ ಸತ್ತೇ ಹೋಗ್ಬಿಡಲ್ವ? ನರೇಂದ್ರ ಮೋದಿ ಹಂಗೆ ಹೆಂಗಿಟ್ಟಿದ್ದಾರೆ ಆಫೀಸರ್ಗಳನ್ನ ಅಂತಂದ್ರೆ, ಒಂದು ದಿನ ಪುರ್ಸೊತ್ತಿಲ್ದಂತೆ ಎಲ್ಲರೂ ದುಡಿತಾರೆ. ದೇಶಭಕ್ತಿ ಇದ್ದವರೆಲ್ಲ ಹೆಮ್ಮೆಯಿಂದ ಕೆಲಸ ಮಾಡ್ತಿದ್ದಾರೆ. ಯಾರಿಗೆ ಸ್ವಲ್ಪ ಸುಸ್ತಾಗೋ ಮೂಡಿದೆಯೋ ಅವರೆಲ್ಲ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ರೆ ಸಾಕು ಅಂತ. ಅವರೆಲ್ಲ ಏನ್ ಅನ್ಕೊಂಡಿದ್ದಾರೆ ಗೊತ್ತಾ? ನೆಕ್ಸ್ಟ್ ಯಾರಾದ್ರೂ ಬೇರೆಯವ್ರು ಬರ್ಬೋದು, ನಾರ್ಮಲ್ ಆಗುತ್ತೆ ನಮ್ ಲೈಫ್ ಅನ್ಕೊಂಡ್ರೆ, ನೆಕ್ಸ್ಟ್ ಏನಾದ್ರೂ ಮತ್ತೆ ನರೇಂದ್ರ ಮೋದಿ ಬಂದ್ರೆ ವರ್ಕಿಂಗ್ ಕಲ್ಚರ್ ಅಂತ ಏನಂತ ಗೊತ್ತಾಗತ್ತಲ್ಲ, ಈ ದೇಶದ ಪ್ರಗತಿ ಇರುತ್ತಲ್ಲ, ಅನ್ಇಮ್ಯಾಜಿನಬಲ್ ರೀತಿಯಲ್ಲಿ ದೇಶ ಓಡುತ್ತೆ. ದೇಶದ ಓಟವನ್ನ ಯಾರು ಕಂಟ್ರೋಲ್ ಮಾಡ್ಲಿಕ್ಕಾಗದ ರೀತಿಯಲ್ಲಿ ಓಡುತ್ತೆ. ಅದಕ್ಕೆ ನರೇಂದ್ರ ಮೋದಿ ಮೊನ್ನೆ ಭಾಷಣ ಮಾಡ್ತಾ ಹೇಳಿದ್ರು, ಒಂದ್ ಕಡೆ ಇಂಟರ್ವ್ಯೂನಲ್ಲಿ ಹೇಳಿದ್ರು, ಈ 5 ವರ್ಷ ಕೇಳಿಸ್ಕೊಳ್ಳಿ, ನಂಗೆ ನಗು ಬಂತ ಆ ಮನುಷ್ಯ ಹೇಳುವಾಗ, ಈ 5 ವರ್ಷ ನಂಗೇನು ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಆಗಲೇ ಇಲ್ಲ ಅಂತ. ಈ ಮನುಷ್ಯ ಇಷ್ಟು ಕೆಲಸ ಮಾಡಿದ್ಮೇಲೆ ಆ ಮನುಷ್ಯ ಮಾಡಿರೋ ಕೆಲಸದ ರಿಪೋರ್ಟ್ ಕಾರ್ಡ್ ತಗೊಂಡೇ ತಿರುಗಾಡ್ತಾ ಇರೋ ನಮಗೇನೆ ಆತ ಮಾಡಿರೋ ಕೆಲಸಗಳನ್ನ ಹೇಳಿ ಮುಗಿಸ್ಲಿಕ್ಕೆ ಆಗಲ್ಲ. ಅಂತದಲ್ಲಿ ಆತ ಹೇಳ್ತಾನೆ, ಈ 5 ವರ್ಷ ನಂಗೇನು ಕೆಲಸ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಯಾಕೆ ಅಂದ್ರೆ 65 ವರ್ಷಗಳಿಂದ ಈ ದೇಶದ ಜನರಿಗೆ ಯಾವ್ಯಾವ ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತೋ ಅದನ್ನು ಕೊಡೋದ್ರಲ್ಲೇ 5 ವರ್ಷ ಕಳೆದೋಯ್ತು ನನಗೆ. ಸತ್ಯ ಅಲ್ವೇನ್ರಿ? 18,000 ಹಳ್ಳಿಗಳಿಗೆ ಕರೆಂಟ್ ಇರಲಿಲ್ಲ, ನರೇಂದ್ರ ಮೋದಿ ಕೊಟ್ಟರು. 9.5 ಕೋಟಿ ಜನರಿಗೆ ಟಾಯ್ಲೆಟ್ ಇರಲಿಲ್ಲ, ನರೇಂದ್ರ ಮೋದಿ ಮಾಡಿಸ್ಕೊಟ್ರು. 7 ಕೋಟಿ ಜನರಿಗೆ ಗ್ಯಾಸ್ ಇರಲಿಲ್ಲ, ನರೇಂದ್ರ ಮೋದಿ ಕಳಿಸಿದ್ರು. ನಮ್ಮ ಮನೆಗಳಿಗೆ LED ಬಲ್ಬ್ ಇರಲಿಲ್ಲ, ನರೇಂದ್ರ ಮೋದಿ ಕೊಡಿಸಿದ್ರು. ನಮಗೆ ಒಳ್ಳೆ ರಸ್ತೆಗಳಿರಲಿಲ್ಲ, ನರೇಂದ್ರ ಮೋದಿ ಮಾಡಿಸಿದ್ರು. ನಮ್ಮ ರೂರಲ್ ರೋಡ್ ಚೆನ್ನಾಗಿರಲಿಲ್ಲ, ನರೇಂದ್ರ ಮೋದಿ ಮಾಡಿಸಿದ್ರು. ನಮ್ಗೆ ಅನೇಕ ಬ್ರಿಡ್ಜ್ಗಳು ಎಲ್ಲವೂ ಅರ್ಧಕ್ಕೆ ಕೆಲಸ ನಿಲ್ಲಿಸಿತ್ತು, ನರೇಂದ್ರ ಮೋದಿ ಕಂಪ್ಲೀಟ್ ಮಾಡಿದ್ರು. ನಮಗೆ ದೊಡ್ಡ ದೊಡ್ಡ ನಗರಗಳಿದ್ವು, ಏರ್ಪೋರ್ಟ್ ಕನೆಕ್ಟಿವಿಟಿ ಇರಲಿಲ್ಲ, ನರೇಂದ್ರ ಮೋದಿ ಕೊಡಿಸಿದ್ರು. ಈ ದೇಶದ ಸಾಮಾನ್ಯ ವ್ಯಕ್ತಿ ತಾನು ವಿಮಾನದಲ್ಲಿ ಹೋಗಬೇಕು ಅನ್ಕೊಂಡ್ರೆ ಸಿರಿವಂತರಿಗೆ ಮಾತ್ರ ಅಂತಿತ್ತು, ನರೇಂದ್ರ ಮೋದಿ ಉಡಾನ್ ಯೋಜನಾ ತಗೊಂಡು ಬಂದು ಹವಾಯಿ ಚಪ್ಪಲಿ ಹಾಕೊಳ್ಳೋನು ಹವಾಯಿ ಜಹಾಜಲ್ಲಿ ಹೋಗಬೇಕು ಅಂತ ಕನಸು ಕಟ್ಟಿದ್ರು, ಕಲ್ಪಿಸಿಕೊಟ್ರು. ನರೇಂದ್ರ ಮೋದಿ ನಮಗೆ ಬೇಕಾಗಿರುವ ಮೂಲಭೂತ ಸೌಕರ್ಯದೆಲ್ಲ 5 ವರ್ಷ ಕಳೆದೆ ಅಂತಂದ್ರು. ಅದಕ್ಕೆ ಅವ್ರು ಮುಂದೇನು ಹೇಳಿದ್ರು ಗೊತ್ತಾ? ಮುಂದಿನ 5 ವರ್ಷ ನನ್ನ ಕನಸುಗಳನ್ನ ಈಡೇರಿಸುವಂತ ವರ್ಷ ನೋಡಿ, ಭಾರತವನ್ನು ಹೆಂಗ್ ಮಾಡ್ತೀನಿ ಅಂತ. ನಮ್ಮ ಕನಸುಗಳನ್ನು ಈಡೇರಿಸುವಾಗಲೇ ಇಷ್ಟು, ಇನ್ನು ಪುಣ್ಯಾತ್ಮ ಆ ಮನುಷ್ಯ ಕಟ್ಟಿರುವ ಕನಸುಗಳೇನಾದ್ರೂ ಈಡೇರಿಸ್ಕೊಳ್ಳಿಕ್ ನಿಂತರೆ ನಾವು ಹಿಂಗಿರ್ಲಿಕ್ಕೆ ಸಾಧ್ಯ ಇದೆಯೇನ್ರಿ? ಈ ಕಲ್ಪನೆಯನ್ನು ಕಟ್ಕೊಳ್ಳಿಕ್ ಸಾಧ್ಯ ಇದೆಯಾ? ನರೇಂದ್ರ ಮೋದಿ ಕಟ್ಟಿರುವ ಕನಸುಗಳು ಅದ್ಭುತವಾದ ಕನಸುಗಳು. 5 ವರ್ಷಗಳ ಹಿಂದೆ ನರೇಂದ್ರ ಮೋದಿ ಹೇಳ್ತಿದ್ರು, ಈ ದೇಶದಲ್ಲಿ ಟ್ರೈನುಗಳು ವೇಗವಾಗಿ ಓಡಬೇಕು. ಯಾಕೆ ಟ್ರೈನುಗಳು ವೇಗವಾಗಿ ಓಡಬೇಕು? ನಾವು 300 ಕಿಲೋಮೀಟರ್ ಟ್ರಾವೆಲ್ ಮಾಡ್ಲಿಕ್ಕೆ 8 ಗಂಟೆ 9 ಗಂಟೆ ತೆಗೆದುಕೊಂಡ್ರೆ ಒಬ್ಬ ವ್ಯಾಪಾರಿ ಕೆಲಸ ಮಾಡೋದಾದ್ರೂ ಹೇಗೆ 300 ಕಿಲೋಮೀಟರ್ನ 3 ಗಂಟೆ 4 ಗಂಟೆಯಲ್ಲಿ ಮುಗಿಸ್ಬೇಕು. ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್. ನರೇಂದ್ರ ಮೋದಿ ಕಟ್ಟಿದ ಕನಸುಗಳೇ ಹಿಂಗೆ. ನಮ್ಮ ಕುಮಾರಸ್ವಾಮಿ ಅವರು ಸಿಂಗಾಪುರ್ಗೆ ಹೋಗಿ ಬರ್ತಾರೆ. ಯಾವಾಗ ಹೋಗ್ತಾರೋ, ಯಾವಾಗ ಬರ್ತಾರೋ, ಅಲ್ಲಿ ಏನು ಮಾಡ್ತಾರೋ ದೇವರೇ ಬಲ್ಲ. ಕುಮಾರಸ್ವಾಮಿ ಸಿಂಗಾಪುರಕ್ಕೆ ಹೋಗಿ ಬರ್ತಾರೆ. ಹೋಗಿ ಬಂದವರು ಮತ್ತೆ ನಾರ್ಮಲ್ ಆಗಿಬಿಡ್ತಾರೆ ಇಲ್ಲಿ. ಆದರೆ ನರೇಂದ್ರ ಮೋದಿ ಯಾವ್ದಾದ್ರು ಒಂದು ದೇಶಕ್ಕೆ ಹೋದ್ರೆ ಆ ದೇಶದ ಅತ್ಯಂತ ಪ್ರಮುಖ ಸಂಗತಿಗಳನ್ನ ನೋಡ್ಕೊಂಡು ಬರ್ತಾರೆ. ನನ್ನ ದೇಶದಲ್ಲಿ ಇದನ್ನ ತಗೊಂಡು ಬಂದು ನನ್ನ ದೇಶದ ಜನರ ಅಭಿವೃದ್ಧಿ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾರಲ್ಲ, ಅದಕ್ಕೆ ನರೇಂದ್ರ ಮೋದಿ ಗ್ರೇಟ್ ಅನ್ಸೋದು. ನಾನು ಕಾಂಗ್ರೆಸ್ಸಿಗರಿಗೆ ತಮಾಷೆ ಮಾಡ್ತಾ ಕೇಳ್ತಿದ್ದೆ, ನರೇಂದ್ರ ಮೋದಿ ಮೇಲೆ ನಿಮಗಿರುವಂತ ಆರೋಪಗಳೇನು? ಒಂದು ಆರೋಪ ಸ್ವಾಮೀಜಿ ಹೇಳಿದ್ದು, ನರೇಂದ್ರ ಮೋದಿ ಅವ್ರ ಹೆಂಡತಿ ಜೊತೆ ಇಲ್ಲ ಅಂತ. ನನಗೆ ಯಾವಾಗಲೂ ಅದೇ ಪ್ರಾಬ್ಲಮ್, ಅವ್ರ ಹೆಂಡತಿ ಜೊತೆ ಅವರಿಲ್ಲ ಅಂದ್ರೆ ನಿಮ್ಗೇನು ಪ್ರಾಬ್ಲಮ್ ಆಗಬೇಕು? ಸೀರಿಯಸ್ ಕ್ವಶನ್ ತಾನೆ. ಅವ್ರ ಹೆಂಡತಿ ಜೊತೆ ಅವ್ರಿಲ್ಲಪ್ಪ, ನಿಮ್ಗೇನ್ ಪ್ರಾಬ್ಲಮ್? ಹೋಗ್ಲಿ, ಅವ್ರ ಹೆಂಡತಿಗಾದ್ರೂ ಬೇಜಾರಿದೆಯಾ? ಈ ನಾಡಿನ ಕೆಲವು ಬುದ್ಧಿಜೀವಿಗಳಿದ್ದಾರೆ, ಅವ್ರು ಈಗಲೂ ಹೇಳ್ತಾರೆ, ರಾಮ ಸೀತೆಯನ್ನು ಕಾಡಿಗಟ್ಟಿಬಿಟ್ಟ, ಎಂತ ಕೆಟ್ಟವನು ರಾಮ. ನಾನಂದ್ರೆ ಸೀತೆಗೆ ಪ್ರಾಬ್ಲಮ್ ಇರಲಿಲ್ಲ, ಅವಳು ಬಹಳ ಖುಷಿಯಿಂದ ಸ್ವೀಕಾರ ಮಾಡಿದ್ಲು. ಅವಳು ಹೇಳಿದ್ರೆ, ರಾಮ ನಿನ್ ರಾಜಧರ್ಮ ನೀನ್ ನಿಭಾಯಿಸ್ತಾ ಇದೆಯಾ, ನಾನು ಹೋಗ್ತೀನಿ ಬಿಡು ಕಾಡಿಗೆ ಅಂತ. ಎಲ್ಲಿವರೆಗೂ ಲವ್ ಇತ್ತು ಆಕೆಗೆ ರಾಮನ ಮೇಲೆ, ಎಲ್ಲಿವರೆಗೂ ರೆಸ್ಪೆಕ್ಟ್ ಇತ್ತು ರಾಮನ ಮೇಲೆ ಅಂತಂದ್ರೆ, ತನಗೆ ಹುಟ್ಟಿದ 2 ಮಕ್ಕಳಿಗೂ ರಾಮನ ಕಥೆಗಳನ್ನೇ ಹೇಳಿಕೊಟ್ಟು ರಾಮನ ಮುಂದೆ ಪ್ರಸ್ತುತಪಡಿಸುವಂತೆ ಮಾಡಿದ್ಲಲ್ಲ, ಅದು ಸೀತೆ. ಯಶೋದಾಬೆನ್ ಸೀತೆಗಿಂತ ಏನು ಕಡಿಮೆ ಇಲ್ಲ. ಮಿತ್ರ, ಎಂಥ ಹೆಣ್ಮಗಳು ಗೊತ್ತೇನಾಕೆ? ನರೇಂದ್ರ ಮೋದಿ ಪ್ರಧಾನಿ ಆಗ್ಲಿ ಅಂತ ಉಪವಾಸ ವ್ರತ ಮಾಡಿದ್ರು ಈ ಹಿಂದೆ. ನನ್ಗೆ ಚೆನ್ನಾಗಿ ನೆನಪಿದೆ. ಕಿಷ್ಕಿಂದೆ ಅಂದ್ರೆ ನಮ್ಮ ಹಂಪಿಯ ಅಂಜನಾದ್ರಿ ಬೆಟ್ಟಕ್ಕೆ ಆಂಜನೇಯನ ಭಕ್ತಳಾಗಿರುವಂತ ಆಕೆ ಅಂಜನಾದ್ರಿ ಬೆಟ್ಟಕ್ಕೆ ಬಂದು ತನ್ನ ವ್ರತವನ್ನ ಒಪ್ಪಿಸಿ ಹೋಗಿದ್ರು. ಈ ಬಾರಿ ಮತ್ತೆ ಬಂದ್ರು, ಆಶ್ಚರ್ಯ ಪಡಬೇಕಾಗಿಲ್ಲ. ಅಷ್ಟು ಯಾತನೆ ಪಟ್ಕೊಂಡು ತನ್ನ ಗಂಡ ಮತ್ತೆ ದೇಶದ ಪ್ರಧಾನಿಯಾಗ್ಲಿ. ಯಾಕೆ ಅಂತಂದ್ರೆ ಈ ದೇಶ ಆತನ ಕೈಯಲ್ಲಿ ಮಾತ್ರ ಚೆನ್ನಾಗಿ ನಡೆಯುತ್ತೆ ಅಂತ ಆಕೆಗೆ ವಿಶ್ವಾಸ ಇದೆ. ಇವ್ರಿಗೇನೋ ಟೆನ್ಷನ್. ಎಮೋಷನಲಿ ನಮ್ಮ ಜನರನ್ನು ಬ್ಲಾಕ್ ಮೇಲ್ ಮಾಡಬೇಕು ಅಂತ ನಮ್ಮ ಜನ ಟೆನ್ಷನ್ ಮಾಡ್ಕೋತಿಲ್ಲ. 2ನೇ ಆರೋಪ ಏನ್ ಗೊತ್ತೇನು? ನಾನು ತಮಾಷೆ ಮಾಡ್ತಿದ್ದೆ, ನರೇಂದ್ರ ಮೋದಿ ಅವ್ರ ಬಟ್ಟೆ ತೋರಿಸೋದು ನೋಡ್ರಿ ಎಷ್ಟು ಬಟ್ಟೆ ಹಾಕ್ತಾರ ಅವರು. ಅವ್ರ ಹತ್ರ 200 ಜೊತೆ ಬಟ್ಟೆ ಇದೆ ಅನ್ನೋದೇ ಪ್ರಾಬ್ಲಮ್ ಇವ್ರಿಗೆ. ಇವ್ರ ಹತ್ರ 200 kg ಗೋಲ್ಡ್ ಇರೋದು ಪ್ರಾಬ್ಲಮ್ ಅಲ್ಲ ಇವರಿಗೆ. ನರೇಂದ್ರ ಮೋದಿ ಹತ್ರ 200 ಜೊತೆ ಬಟ್ಟೆ ಇರೋದೇ ಪ್ರಾಬ್ಲಮ್. ನಾನು ತಮಾಷೆ ಮಾಡ್ತಿದ್ದವರಿಗೆ, ನರೇಂದ್ರ ಮೋದಿ ಅವರು ಖಾದಿ ಬಟ್ಟೆ ಓವರ್ ಕೋಟ್ ಹಾಕೋದ್ರ ಮ್ಯಾಜಿಕ್ ಏನ್ ಗೊತ್ತೇನು? ನರೇಂದ್ರ ಮೋದಿ ಖಾದಿ ಬಟ್ಟೆ ಹಾಕೋದು ನೋಡಿ ಈ ದೇಶದ ತರುಣರು ಹೇಳ್ತಾರೆ, ನಾವು ಖಾದಿ ಹಾಕ್ಬೇಕಲ್ಲ,
ನಾವು ಓವರ್ ಕೋಟ್ ಹಾಕ್ಬೇಕಲ್ಲ. ಪರಿಣಾಮ ಏನು ಗೊತ್ತಾ ಮಿತ್ರರೇ, ನರೇಂದ್ರ ಮೋದಿ ಖಾದಿ ಬಟ್ಟೆ ಹಾಕ್ಲಿಕ್ಕೆ ಶುರುವಾದಾಗಲಿಂದ 5 ವರ್ಷಗಳ ಹಿಂದೆ ಖಾದಿ ಬಿಸಿನೆಸ್, ಖಾದಿ ಸೇಲ್ ವರ್ಷಕ್ಕೆ 1000 ಕೋಟಿ ರೂಪಾಯಿ ಇತ್ತು. ಈ 5 ವರ್ಷಗಳಲ್ಲಿ 3000 ಕೋಟಿ ರೂಪಾಯಿ ಆಗಿದೆ. 3 ಪಟ್ಟು ಜಾಸ್ತಿ ಆಗಿದೆ. ಸ್ವಾತಂತ್ರ್ಯ ಬಂದಾಗಲಿಂದ, ಗಾಂಧೀಜಿಯವರು ಟೋಪಿ ಹಾಕದಾಗಲಿಂದ, ಅಲ್ಲಿಂದ ಮನಮೋಹನ್ ಸಿಂಗ್ ರವರೆಗೂ 1000 ಕೋಟಿ ರೂಪಾಯಿಗೆ ಏರಿತ್ತು. ನರೇಂದ್ರ ಮೋದಿ ಒಬ್ಬರೇ ಅದನ್ನು 3 ಪಟ್ಟು ಜಾಸ್ತಿ ಮಾಡಿಸಿದ್ರು. ಇನ್ನು ಮಜಾ ಹೇಳ್ತೀನಿ ನಿಮ್ಗೆ, ನರೇಂದ್ರ ಮೋದಿ ಓವರ್ ಕೋಟ್ ಎಷ್ಟು ಪಾಪ್ಯುಲರ್ ಅಂದ್ರೆ, ಒಂದ್ಸಲ ಕೊರಿಯಾದ ಅಧ್ಯಕ್ಷರು ಭಾರತಕ್ಕೆ ಬಂದಿದ್ರು. ನರೇಂದ್ರ ಮೋದಿ ಇದನ್ನ ಮುಟ್ಟಿ ನೀವು ಒಳ್ಳೊಳ್ಳೆ ಕೋಟ್ ಹಾಕ್ತಿರ್ರಿ ಅಂದ್ರಂತೆ. ಹಂಗಂತ ನರೇಂದ್ರ ಮೋದಿ ಅವರಿಗೆ ಗೊತ್ತಾಗದಂತೆ ಅವರ ಅಳತೆಯನ್ನು ತೆಗೆಸಿಟ್ಕೊಂಡ್ರು. ಆದ್ಮೇಲೆ ಅವ್ರು ಹೋದಾಗ ಅವ್ರು ತಮ್ಮ ದೇಶಕ್ಕೆ ಹೋಗೋದ್ರ ವೇಳೆಗೆ 8 ಹೊಸ ತರದ ಭಿನ್ನ ಭಿನ್ನ ವರ್ಣಗಳ ಕೋಟ್ ಅನ್ನ ಅವ್ರಿಗೆ ಹೊಲ್ಸ್ ಕಳಿಸಿದ್ರು. ಅದರಲ್ಲಿ ಒಂದು ಕೋಟನ್ನ ಕೊರಿಯಾದ ಅಧ್ಯಕ್ಷರು ಹಾಕೊಂಡು ಏನ್ ಬರ್ತಿದ್ರು ಗೊತ್ತಾ ಟ್ವೀಟ್ ನಲ್ಲಿ, ನಾನು ನೋಡಿದ್ದೀನಿ ಆ ಟ್ವೀಟ್ ನ. ಜೊತೆಲಿ ಹಿಂದೆ 7 ಕೋಟ್ಗಳನ್ನ ಹ್ಯಾಂಗರ್ ಅಲ್ಲಿ ಹಾಕಿದ್ದಾರೆ. ಒಂದು ಕೋಟ್ ಹಾಕೊಂಡು ಕೂತ್ಕೊಂಡು ಹೇಳಿದ್ದಾರೆ, ನನ್ನ ಬೆಸ್ಟ್ ಫ್ರೆಂಡ್ ನರೇಂದ್ರ ಮೋದಿ, ಕೇಳಿಸ್ಕೊಳ್ಬೇಕಿದನ್ನ, ನನ್ನ ಬೆಸ್ಟ್ ಫ್ರೆಂಡ್ ನರೇಂದ್ರ ಮೋದಿ ನಾನು ಕೋಟ್ ಚೆನ್ನಾಗಿದೆ ಅಂದಿದ್ದಕ್ಕೆ 8 ವಿಭಿನ್ನ ವರ್ಣದ ಕೋಟ್ಗಳನ್ನು ನನ್ಗೆ ಕಳಿಸ್ಕೊಟ್ಟಿದ್ದಾರೆ. ಇವನ್ ಪ್ರೀತಿಯನ್ನು ಹೆಂಗ್ ತೀರಿಸೋದು ಅಂತ ನಂಗೆ ಗೊತ್ತಿಲ್ಲ ಅಂತ. ಮಜಾ ಏನ್ ಗೊತ್ತೇನು, ಈ ದೇಶ ಪಾಕಿಸ್ತಾನ ಮೇಲೆ ದಾಳಿ ಮಾಡಿದಾಗ ಕೊರಿಯಾ ಒಂದ್ ಮಾತು ಆಡ್ಲಿಲ್ಲ, ಸರಿಯಾಗಿದೆ ನೀನೇನ್ ಬೇಕಿದ್ರು ಮಾಡ್ಕೊಂತ. 8 ಕೋಟಿ ಕೊಟ್ಟು ಇಡೀ ಕೊರಿಯಾದ ಅಧ್ಯಕ್ಷರನ್ನೇ ತನ್ನ ಕಡೆ ಸೆಳ್ಕೊಂಡ್ಬಿಟ್ರಲ್ಲ ನರೇಂದ್ರ ಮೋದಿ. ನರೇಂದ್ರ ಮೋದಿ ಮಹಾ ಬಿಸ್ನೆಸ್ ಮನ್ ರೀ, ಅರ್ಥ ಮಾಡ್ಕೊಳ್ಳಿ ಅಂತ. ಈ ದೇಶದ ಜಗತ್ತಿನ ಅನೇಕ ರಾಷ್ಟ್ರಗಳ ಜನ ಇದ್ದಾರೆ. ನಾನು ನಿಮ್ಗೆ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ಟ್ವಿಟರ್ ಅಲ್ಲಿ ನೀವಿದ್ರೆ ಗೊತ್ತಾಗುತ್ತೆ. ನೆತನ್ಯಾಹು ಅಂತ ಇಸ್ರೇಲ್ನ ಅಧ್ಯಕ್ಷರಿದ್ದಾರೆ, ವಾಪಸ್ ಆದ್ರೂ ಮೊನ್ನೆ ಎಲೆಕ್ಟ್ ಆದರವರು. ಅವರು ನರೇಂದ್ರ ಮೋದಿ ಅಂತ ಬರೆಯುವಾಗ ಯಾವತ್ತೂ ಬರೀ ನರೇಂದ್ರ ಮೋದಿ ಅಂತ ಬರದೇ ಇಲ್ಲ, ಮೈ ಬೆಸ್ಟ್ ಫ್ರೆಂಡ್ ನರೇಂದ್ರ ಮೋದಿ ಅಂತಾನೇ ಬರೆದಿರೋದು. ಅವ್ರು ಜಗತ್ತಿನ ಇನ್ಯಾವ ವ್ಯಕ್ತಿಗೂ ಇಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದಾರೋ ಇಲ್ವೋ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಟ್ರಂಪ್ ಮತ್ತು ನರೇಂದ್ರ ಮೋದಿ ಫ್ರೆಂಡ್ಶಿಪ್ ಹೆಂಗಿದೆ ಅಂತಂದ್ರೆ, ಅಬ್ಕಿ ಬಾರ್ ಮೋದಿ ಸರ್ಕಾರ ಅಂತ ಕರೆದು ಬಾರಿ ನರೇಂದ್ರ ಮೋದಿ ಮಾಡಿದ್ದನ್ನ ಟ್ರಂಪ್ ಹಂಗಂಗೆ ತಗೊಂಡು ಅವರು ಅಮೆರಿಕಾದಲ್ಲಿ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಮಾಡಿದ್ರು. ಅಷ್ಟು ಪ್ರೀತಿ ಇಬ್ಬರಿಗೂ. ಎಲ್ಲಿವರೆಗೂ ಅಂತಂದ್ರೆ, ಈ ದೇಶ ಇರಾನ್ ಜೊತೆಗೆ ಎಣ್ಣೆಗೋಸ್ಕರ, ಎಣ್ಣೆ ಅಂದ್ರೆ ಈ ಎಣ್ಣೆ ಅಲ್ಲ, ಡೀಸೆಲ್ ಮತ್ತು ಪೆಟ್ರೋಲಿಗೋಸ್ಕರ, ಇರಾನ್ ನಲ್ಲಿ ಡೀಸೆಲ್ ಮತ್ತು ಪೆಟ್ರೋಲಿಗೋಸ್ಕರ ಈ ದೇಶ ಒಪ್ಪಂದ ಮಾಡ್ಕೊಳ್ತು. ಒಪ್ಪಂದ ಏನಿತ್ತು ಗೊತ್ತಾ, ಆ ಮನುಷ್ಯನ ಬ್ರಿಲಿಯನ್ಸಿ ನೋಡಬೇಕು. ನಮ್ಗೆ ಅನೇಕರು ಹೇಳ್ತಾರೆ ನರೇಂದ್ರ ಮೋದಿ ಟೀ ಮಾರ್ಕೊಂಡಿದ್ದವನು, ಅವನಿಗೇನ ಗೊತ್ತಾಗತ್ತೆ ಎಲ್ಲ ಅಂತ ತುಚ್ಛವಾಗಿ ಮಾತನಾಡ್ತಾರೆ ಕಾಂಗ್ರೆಸ್ಸಿಗರು. ಆದ್ರೆ ಟೀ ಮಾರುವವನಿಗೆ ಬಂದಿರುವಂತ ಐಡಿಯಾ ಕಾಂಗ್ರೆಸ್ಸಿನ ವರ್ಲ್ಡ್ ಬ್ಯಾಂಕಿಗೆ ಸಲಹೆಗಾರರಾಗಿದ್ದ ಮನಮೋಹನ್ ಸಿಂಗ್ರಿಗೂ ಬಂದಿರಲಿಲ್ವಲ್ಲ. ಅದು ಯೋಚನೆ ಮಾಡಿ. ಇರಾನ್ ಜೊತೆಗೆ ಒಪ್ಪಂದ ನರೇಂದ್ರ ಮೋದಿ ಏನ್ ಮಾಡ್ಕೊಂಡ್ರು ಗೊತ್ತಾ, ನಾವು ನಿಮ್ಮ ಹತ್ರ ಆಯಿಲ್ ತಗೊಳಕ್ಕೆ ಡಾಲರ್ ಕೊಡಬೇಕು, ಡಾಲರ್ ತಗೊಳಕ್ಕೆ ಅಮೆರಿಕಾದಿದ್ರಿಗೆ ಕೈ ಚಾಚಬೇಕು, ನೀವು ನಮಗೆ ನಮ್ಮ ಹತ್ರ ಏನಾದ್ರೂ ತಗೊಳ್ಬೇಕಾದ್ರೆ ಮತ್ತೆ ಡಾಲರ್ ಕೊಡಬೇಕು, ಅದಕ್ಕೆ ಮತ್ತೆ ನೀವು ಅಮೆರಿಕಾದ ಹತ್ರ ಹೋಗ್ಬೇಕು. ಅದ್ರ ಬದಲಿಗೆ ನಾವು ರೂಪಾಯಿ ಕೊಡ್ತೀವಿ, ನೀವು ಆಯಿಲ್ ಕೊಡಿ. ನಿಮ್ಗೆ ಏನಾದ್ರೂ ಬೇಕು ಅಂದಾಗ ನಮ್ಗೆ ರೂಪಾಯಿ ವಾಪಸ್ ಕೊಡಿ, ಮುಗ್ದೋಯ್ತಲ್ಲ, ಯಾಕೆ ಟೆನ್ಷನ್ ಅಂತ. ಇರಾನ್ ವಾಸ್ ರೆಡಿ, ಫೈನ್, ವೆರಿ ಗುಡ್ ಅಂತು. ಸ್ವಲ್ಪ ದಿನ ಆದ್ಮೇಲೆ ನರೇಂದ್ರ ಮೋದಿ ಹೇಳಿದ್ರು, ನಾವು ರೂಪಾಯಿ ಕೊಡೋದಾದ್ರೂ ಯಾಕೆ, ನಿಮ್ಗೆ ಏನ್ ಬೇಕು ಅಂತ ಹೇಳಿ ಅದನ್ನ ನಾವು ಕೊಡ್ತೀವಿ, ಅದ್ರ ಬದಲಿಗೆ ಆಯಿಲ್ ಕೊಡಿ, ಮುಗಿದೋಯ್ತು, ಯಾಕೆ ರೂಪಾಯಿ ಟ್ರಾನ್ಸಾಕ್ಷನ್. ಏನ್ ಚಂದದ ವ್ಯವಸ್ಥೆ ಅಂದ್ರೆ ಡಾಲರ್ನ ಸೈಡ್ ಲೈನೇ ಮಾಡಿಬಿಟ್ರು. ಇದೆಲ್ಲ ಆಗೋ ವೇಳೆಗೆ ಅಮೆರಿಕಕ್ಕೂ ಇರಾನ್ಗೂ ಜಗಳ ಆಯ್ತು. ಅಮೆರಿಕ ಹೇಳ್ತು, ಇರಾನ್ ಜೊತೆಗೆ ಯಾರು ವ್ಯಾಪಾರ ವಹಿವಾಟು ಮಾಡುವಂತಿಲ್ಲ, ಮಾಡಿದ್ರೆ ಅಂತವ್ರ ಮೇಲೆ ನಂಗೆ ಕೋಪ ಬರುತ್ತೆ, ನಾನು ಆಮೇಲೆ ಅವ್ರ ಮೇಲೆ ದಿಗ್ಬಂಧನ ಹಾಕ್ಬೇಕಾಗುತ್ತೆ. ತಕ್ಷಣ ನರೇಂದ್ರ ಮೋದಿ ಹೇಳಿದ್ರು, ನಮ್ದು ಒಪ್ಪಂದನೂ ಆಗೋಗಿದೆ, ನಾವು ಬಿಸ್ನೆಸ್ಸು ಮಾಡ್ತಿದ್ದೀವಿ, ಏನ್ ಮಾಡ್ಬೇಕೀಗ. ಅಮೆರಿಕ ಹೇಳ್ತು, ಇಂಡಿಯಾ ಓಕೆ, ಇಂಡಿಯಾ ಮಾಡ್ಕೊಳ್ಳಿ, ಬೇರೆ ದೇಶಗಳಿಗೆ ಇಲ್ಲ ಅಂತ. ಅಂದ್ರೆ ಈ ದೇಶದ ಪ್ರಧಾನಿ ಜಗತ್ತಿನ ಜನರ ಒಲವನ್ನ ಗಳಿಸಿರುವ ರೀತಿ ಇದೆಯಲ್ಲ, ಅನ್ಇಮ್ಯಾಜಿನಬಲ್ ಮಿತ್ರರೇ. ಈ ದೇಶದ ಒಟ್ಟಾರೆ ನಮ್ಮ ಕಲ್ಪನೆಗಳು ಬದಲಾಗಿವೆ, ನಮ್ಮ ಚಿಂತನೆಗಳು ಬದಲಾಗಿವೆ. ಭಾರತ ಹೊಸ ರೂಪದಲ್ಲಿ ಅಗಾಧವಾಗಿ ಬೆಳೆದು ನಿಂತಿದೆ. ಇಂಥ ಭಾರತ ಬೆಳೆದು ನಿಲ್ಲಕ್ಕೆ ಕಾರಣ ಏನ್ ಗೊತ್ತೇನು, ನೀವು 5 ವರ್ಷಗಳ ಹಿಂದೆ ವೋಟಿಂಗ್ ಬೂತಿಗೆ ಹೋಗಿ ಕಮಲದ ಚಿಹ್ನೆಗೆ ವೋಟ್ ಮಾಡಿದ್ರಿ ಎನ್ನುವ ಕಾರಣವೇ ನರೇಂದ್ರ ಮೋದಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು. ಹೀಗಾಗಿ ಮತ್ತೆ ನಿಮ್ಮ ಎದುರಿಗೆ ಬಂದು ನಿಂತಿದ್ದೀನಿ. ಈಗ ಮತ್ತೆ ನರೇಂದ್ರ ಮೋದಿಗೆ ನೀವು ವಾಪಸ್ ವೋಟ್ ಮಾಡಬೇಕು ಅಂತ. ಈ ಬಾರಿ ವೋಟ್ ಮಾಡುವಾಗ ನಮ್ಗೆ ಅನೇಕ ಬಾರಿ ಏನಾಗುತ್ತೆ ಗೊತ್ತಾ, ನಮ್ಮ ಎಂಪಿಗಳ ಮೇಲೆ ಕೋಪ ಇರುತ್ತೆ. ಇಡೀ ರಾಜ್ಯದ ಅಷ್ಟು ಕಡೆ ನಾನು ನೋಡಿದ್ದೀನಿ. ಎಂಪಿಗಳ ಮೇಲೆ ಕೋಪ ಏನು ಅಂತಂದ್ರೆ, ನಮ್ಮ ಎಂಪಿ ಬರೋದೇ ಇಲ್ಲ, ನಮ್ಮ ಎಂಪಿ ಮಾತಾಡ್ಸೋದೇ ಇಲ್ಲ, ಸಿಕ್ಕಿದ್ರೆ ನಾನು ನೋಡೋದೇ ಇಲ್ಲ. ಬಹಳ ಜನ ನಮ್ಮ ಜನರದ್ದು ವಿಚಿತ್ರದ ಕಲ್ಪನೆಗಳಿರ್ತವೆ. ಚಿತ್ರದುರ್ಗದಲ್ಲಿ ಒಬ್ಬ ಎಂಪಿ ಇದ್ರು, ಬಹಳ ಒಳ್ಳೆ ಎಂಪಿ. ನಾನು ಯಾರ್ದು ಹೆಸರುಗಳನ್ನು ತಗೊಳ್ಳದೇ ಇರೋದ್ರಿಂದ ಸುಮ್ಮನೆ ಇರ್ತೀನಿ ಅಷ್ಟೇ. ಬಹಳ ಒಳ್ಳೆ ಎಂಪಿ. ಅವರು ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿಸಿದ್ರು ಅಂತಂದ್ರೆ, ಕನಿಷ್ಠ ಪಕ್ಷ ಅವರ ಅಧಿಕಾರಾವಧಿಯಲ್ಲಿ ನನ್ನ ಅಂದಾಜಿನ ಪ್ರಕಾರ ಒಂದು 25ರಿಂದ 30 ಸಾವಿರ ಕೋಟಿ ರೂಪಾಯಿನ ಅವ್ರು ಚಿತ್ರದುರ್ಗಕ್ಕೆ ಭಿನ್ನ ಭಿನ್ನ ರೂಪದಲ್ಲಿ ತಂದ್ರು. ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳೇ ಚಿತ್ರದುರ್ಗಕ್ಕೆ ಎಳ್ಕೊಂಡು ಬಂದ್ರು. ಆದ್ರೆ ಜನರದ ಕಂಪ್ಲೇಂಟ್ ಒಂದೇ, ನಮ್ಮ ಹತ್ರ ಮಾತಾಡಲ್ಲ ಅವರು ಅಂತ.
ನಮ್ಮ ಹತ್ರ ಬರೋದೇ ಇಲ್ಲ ಅಂತ ಸೋಲ್ಸಿದ ಮೇಲೆ ಅವ್ರು ತಂದ ಇನ್ಸ್ಟಿಟ್ಯೂಷನ್ಗಳ ಲಾಭ ಎಲ್ಲ ಈಗ ಗೊತ್ತಾಗುತ್ತಲ್ಲ. ಅವ್ರು ಹೇಳ್ತಾರೆ ಎಷ್ಟು ಚೆನ್ನಾಗಿದ್ರು ಸರ್, ನಾವು ತಪ್ಪು ಮಾಡ್ಕೊಂಡ್ಬಿಟ್ವಿ ಸರ್ ಅಂತ. ನಮ್ಗೇನಿದೆ ಗೊತ್ತಾ, ನಮ್ಮ ಮನೆ ನಲ್ಲಿ ನೀರು ಬರಲಿಲ್ಲ ಅಂದ್ರು MP ಬಂದ್ಬಿಟ್ಟು ಅದು ನೋಡಬೇಕು ಅಂತ. MP ಕೆಲಸ ನಲ್ಲಿ ನೀರು ತರಿಸೋದಲ್ಲ ರೀ. MP ಕೆಲಸ ರಾಷ್ಟ್ರ ಮಟ್ಟದ ಯೋಜನೆಗಳು ತನ್ನ ಭಾಗದಲ್ಲಿ ಸರಿಯಾಗಿ ಕಾರ್ಯರೂಪಕ್ಕೆ ಬರುತ್ತಾ ಅಂತ ನೋಡೋದು MP ಕೆಲಸ. ಉದಾಹರಣೆಗೆ ಸಿಲಿಂಡರ್ಗಳು ಎಲ್ರಿಗೂ ವಿತರಣೆ ಮಾಡಬೇಕು ಅಂತ ರಾಷ್ಟ್ರ ಮಟ್ಟದ ಯೋಜನೆ ಆದರೆ, ಈ ಸಿಲಿಂಡರ್ಗಳು ನನಗೆ ಬಹಳ ಹೆಮ್ಮೆ ಇದೆ ಹಾವೇರಿ MP ಕುರಿತಂತೆ, ಗೊತ್ತಿಲ್ಲ ನೀವೇನಾದ್ರೂ ಇಟ್ಕೊಳ್ಳಿ, ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಸಿಲಿಂಡರ್ಗಳು ಹಾವೇರಿ ಮತ್ತು ಗದಗ್ಗೆ ಸಿಗುವಂತೆ ಮಾಡೋದಿದೆಯಲ್ಲ, ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಅತ್ಯಂತ ಹೆಚ್ಚು ಜನರಿಗೆ ಮುದ್ರಾ ಯೋಜನೆ ಸಿಗುವಂತೆ ಮಾಡಬೇಕಾಗುತ್ತಲ್ಲ, ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ ಅಂತ. ಎಲ್ಲ ನಾರ್ಮ್ಗಳನ್ನು ಕೂಡ ಒಪ್ಪಿಸಿಕೊಂಡು ಹೆಚ್ಚು ಬ್ರಾಂಚ್ಗಳನ್ನು ತರಬೇಕಾಗುತ್ತಲ್ಲ, ಅಲ್ಲಿ ಕೆಲಸ ಮಾಡಬೇಕಾಗತ್ತೆ ಅಂತ. ಮಿತ್ರ, ಅನೇಕ ಬಾರಿ ನಾವು ಈ ಆಲೋಚನೆಗಳನ್ನ ಸರಿಯಾದ ದಿಕ್ಕಿನಲ್ಲಿ ಕೊಂಡುಕೊಂಡು ಹೋಗ್ಲಿಲ್ಲ ಅಂತಂದ್ರೆ ದಾರಿ ತಪ್ಪಿಡ್ತೀವಿ. ಇಷ್ಟಾದ್ರೂ ನೀವು ಈ ಬಾರಿ ವೋಟ್ ಮಾಡ್ತಾ ಇರೋದು ನಿಮ್ಮ MP-ಗಷ್ಟೇ ಅಲ್ಲ, ದೇಶದ ಪ್ರಧಾನಮಂತ್ರಿಗೆ ಅನ್ನೋದನ್ನ ಮರೆಯದೆ ವೋಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳಿಕ್ಕೋಸ್ಕರ ಬಂದಿರೋದು ಅಂತ. ಯಾಕೆಂದ್ರೆ MP ಬರೀ ಎದುರಿಗೆ ಫೇಸ್ ಆದರೆ ಅದರ ಹಿಂದೆ ನಿಂತ್ಕೊಂಡು ಅವರ ಮೂಲಕ ರಾಷ್ಟ್ರವನ್ನ ಆಳುವ ಕೆಲಸ ಮಾಡೋದು ನರೇಂದ್ರ ಮೋದಿ ಅನ್ನೋದನ್ನ ಯಾವತ್ತಿಗೂ ಮರಿಬೇಡಿ ಅಂತ. ನನಗೆ ಒಂದು ಮಾತನ್ನ ಇವ್ರು ಹೇಳಿದ್ದನ್ನು ಓದ್ತಿದ್ದೆ ನಾನು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು BJP ಮತ್ತು RSS ಅಥವಾ ಏನು ನಮ್ಮ ಜನಸಂಘವನ್ನ ಕಟ್ಟದು. ಅವ್ರು ಏನ್ ಹೇಳ್ತಾರೆ ಗೊತ್ತಾ, ವೋಟ್ ಮಾಡ್ಲಿಕ್ಕೆ ಹೋಗೋರು ವೋಟಿಂಗ್ ಬೂತಿಗೆ ಹೋಗುವಾಗ ಒಂದು ಪ್ರಶ್ನೆನ ಅವ್ರು ಕೇಳ್ಕೊಳ್ಬೇಕಂತ, 3 ಪ್ರಶ್ನೆ ಕೇಳ್ಕೊಳ್ಬೇಕಂತ. ಎಲ್ಲರೂ ಕೇಳಿಸ್ಕೊಳ್ಳಿ, ನೀವೆಲ್ಲರೂ ವೋಟ್ ಮಾಡೋಕ್ಕಿಂತ ಮುಂಚೆ ಈ 3 ಪ್ರಶ್ನೆಗೆ ಆನ್ಸರ್ ಮಾಡ್ಕೊಂಡೇ ವೋಟ್ ಮಾಡಿ. ಮೊದಲನೇ ಪ್ರಶ್ನೆ, ನಾನು ವೋಟ್ ಮಾಡೋದು ದೇಶಕ್ಕೋ ಪಾರ್ಟಿಗೋ ಅಂತ ಕೇಳ್ಕೊಬೇಕಂತೆ. ಪಾರ್ಟಿಗೆ ಯಾವತ್ತೂ ಮಾಡಬಾರ್ದಂತೆ, ದೇಶಕ್ಕೆ ವೋಟ್ ಮಾಡ್ಬೇಕಂತೆ. ಮೊದಲನೇ ಪ್ರಶ್ನೆಗೆ ಉತ್ತರ. ಎರಡನೇ ಪ್ರಶ್ನೆ ಕೇಳ್ಕೊಳ್ಬೇಕಾಗಿರೋದು, ನಾನು ವೋಟ್ ಮಾಡಬೇಕಾಗಿರೋದು ಪಾರ್ಟಿಗೋ ವ್ಯಕ್ತಿಗೋ ಅಂತ ಕೇಳ್ಕೊಳ್ಬೇಕಂತೆ. ವ್ಯಕ್ತಿಗೆ ಮಾಡಬಾರದಂತೆ, ಪಾರ್ಟಿಗೆ ಮಾಡಬೇಕಂತೆ. ಯಾಕೆಂದ್ರೆ ಇಲ್ಲಿ ಯಾವುದೋ ವ್ಯಕ್ತಿ, ಈ ವ್ಯಕ್ತಿ ಬಹಳ ಒಳ್ಳೆಯವನಪ್ಪ, ಇವನಿಗೆ ಮಾಡ್ಬಿಡೋಣ ಅಂದ್ರೆ ಈ ಪಾರ್ಟಿಯವರಲ್ಲಿ ಅಧಿಕಾರಕ್ಕೆ ಬರಲಿಲ್ಲ ಅಂತಂದ್ರೆ ಇವನನ್ನ ವ್ಯಕ್ತಿ ಮಾಡಿದ್ದು ವೇಸ್ಟ್. ನಾವು ನರೇಂದ್ರ ಮೋದಿ ಅವರಿಗೆ ಏನಾದರೂ ಫ್ರಾಕ್ಚರ್ಡ್ ಮ್ಯಾಂಡೇಟ್ ಕೊಟ್ರೆ, ನರೇಂದ್ರ ಮೋದಿ ಅವರಿಗೆ 272 ಬದಲು ನೀವು 271 ಕೊಟ್ರೆ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ SKingNet ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ.